ನಮ್ ಪಾಪ ಈಟೊತ್ತಾದ್ರೂ ಬರಿಲ್ವಲ್ಲ ಸ್ಕೂಲಿಂದ. ಅಲ್ಲೇ ಒತ್ತಾಯ್ತಾ ಬಂತು. ಊರ್ ಹುಡುಗರೆಲ್ಲ ಬರ್ತಿದಾರೆ ಹೋಗ್ತಿದಾರೆ, ಎಲ್ಲಾರು ಮಾತಾಡ್ತಿದಾರೆ. ಈ ಹುಡುಗ ಎತ್ಲಾಗೋದ ಅಂತ ಕಾಣನ. ನೋಡಿ ಹೇಳ್ ಕಳ್ಸಿದೀನಿ, ಇವ್ನಿಗೆ ಜೋಪಾನ ಮಾಡಿ ಕಳ್ಸಿದೀನಿ. ಅವ್ರ ತಾತ, ನಾನು, ಅವ್ರ ಅಮ್ಮ ಎಲ್ಲಾರು ನಿಂತ್ಕೊಂಡ್ಬಿಟ್ಟು ಹೇಳಿದೀವಿ, ತರಲೆ ಮಾಡ್ಬಾರ್ದು ಕಣ್ಣ ಪಾಪ. ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಮಂತ ಬಂದ್ಬಿಡ್ಬೇಕು. ಜಾಸ್ತಿ ಒತ್ತು ಮಾಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಬರ್ಬಾರ್ದು. ಸೀದಾ ಮಂತ ಬಂದ್ಬಿಡ್ಬೇಕಂಡ್ಲ ಪಾಪ. ಬಂದು ಆ ಯೂನಿಫಾರ್ಮ್ ಎಲ್ಲ ಬಿಚ್ಚಾಕಿ ಬೇರೆ ಬಟ್ಟೆ ಹಾಕೊಂಡು ಮಂತವ ಕುತ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದೆಲ್ಲ ಮಾಡ್ಕೋಬೇಕು. ದೇವ್ರ ಪೂಜೆ ಎಲ್ಲ ಮಾಡಿ ಅಂತ ಹೇಳ್ ಕಳ್ಸಿದೀನಿ. ಸ್ಕೂಲ್ ನಲ್ಲಿ ಹೋಮ್ ವರ್ಕ್ ಅವೆಲ್ಲ ಬರ್ಕಾ ಕೂತ್ಕೊಬೇಕು ಬರಿತಾ. ಮತ್ತೆ ಹೇಳಿದ್ರು ಈ ಹುಡುಗ ಈಟತ್ತಾದ್ರೂ ಬಂದಿಲ್ವಲ್ಲ, ಏನ್ ಮಾಡೋಣ? ಅಮ್ಮಣಿ, ಪಾಪ, ಸರೋಜಮ್ಮ, ಅಮ್ಮಣಿ, ಬಾರಮ್ಮನಿ ಇಲ್ಲಿ. ಹುಡುಗಿ ಎತ್ಲಾಗೋದ್ಲು ಅಂತ ಕಾಣನ. ಅಡಿಗೆ ಕೋಣೆ ಒಳಕ್ ಹೋದ್ರೆ ಜೋರಾಗಿ ಕೂಕೊಂಡ್ರು ಕೇಳಿಸಲ್ಲ, ಅದಕ್ಕೆ ಅನ್ಸುತ್ತೆ. ಅಮ್ಮಣಿ, ಪಾಪ, ಸರೋಜಮ್ಮ, ಅಮ್ಮಣಿ, ಬಾರಮ್ಮ ಇಲ್ಲಿ. ಯಾಕತ್ತೆ ಹಿಂಗ್ ಕೂಕಣ್ತಿದ್ರಿ? ಯಾಕೆ ಏನಾಯ್ತು? ನಾನ್ ಒಳಿಕೆ ಅಡಿಗೆ ಮಾಡ್ತಿದ್ದೆ ಕಣತೈ. ಏನೇ ಅಮ್ಮಣಿ ಸರೋಜಮ್ಮ ಹಿಂಗ್ ಹೇಳ್ತಿದ್ಯಾ? ಅಲ್ಲ ಅಡಿಗೆ ಶುರು ಮಾಡ್ಕೊಂತಿದ್ಯಾ? ಅಡಿಗೆ ಮಾಡ್ತಿದ್ಯಾನೇ ಅಮ್ಮಣಿ? ಅದ್ಯಾಕಮ್ಮಣಿ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಅಡಿಗೆ ಮಾಡ್ತಿದ್ಯಾ? ಯಾಕೆ ಕಣತೆ? ಈ ಮಳೆಗಾಲ ಟೈಮು ಕರೆಂಟ್ ಇರೋದ್ ಕಣತೆ ರಾತ್ರಿ ಹೊತ್ತು. ಅದಕ್ಕೆ ಸಂಜೆ ಹೊತ್ತು ಕರೆಂಟ್ ಇರಲ್ಲ, ಏನಿಲ್ಲ, ತೆಗೆದು ಬಿಟ್ರೆ ಆಮೇಕಿಂದ ಇವತ್ತು ಮಧ್ಯಾಹ್ನಕ್ಕೆ ಬೇರೆ ಸಾಂಬಾರ್ ಮಾಡಿರಲಿಲ್ಲ ನೋಡ್ರಿ. ಸಂಜೆಗೆ ಬೇರೆ ಖಾರಕ್ಕೆಲ್ಲ ರುಬ್ಕೊಂಡು ಸಾಂಬಾರ್ ಮಾಡ್ಬೇಕು. ಮತ್ತೆ ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ಒಳಕೆಲ್ಲ ರುಬ್ಕೊಂಡು ಆ ಕತ್ಲಲ್ಲಿ ಕರೆಂಟ್ ಇರಲ್ಲ, ಏನಿಲ್ಲ. ಸಾಂಬಾರ್ ಮಾಡೋದು ಬಲು ಹಿಂಸೆ ಕಣತೈ. ಬೇಜಾರಾಗಂಗ ಆಗ್ತಿರುತ್ತೆ. ಮುದ್ದೆ ಮಾಡ್ಬೇಕು, ಸಾಂಬಾರ್ ಮಾಡ್ಬೇಕು, ಅನ್ನ ಮಾಡ್ಬೇಕು. ರಾತ್ರಿ ಹೊತ್ತು ಮಾಡೋದಂದ್ರೆ ಬಲು ಬೇಜಾರಾಗುತ್ತೆ. ಅದಕ್ಕತ್ಲಾಗಿ ಈಟೊತ್ತಿಗೆ ಮಾಡ್ಬಿಟ್ಟು ಸಾಂಬಾರೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಕಿಂದ ಬೇಕಾದ್ರೆ ರಾತ್ರಿ ಹೊತ್ತು ಮುದ್ದೆ ಗಿದ್ದೆ ಬೇಯಿಸ್ಕೋಬಹುದು, ಮುದ್ದೆ ಮಾಡ್ಕೊಂಡು ಆರಾಮಾಗಿ ಇದ್ ಮಾಡ್ಕೋಬಹುದು ಅಂತ ಇವಾಗ್ಲೇನೆ ಮಾಡ್ತಿದ್ದೆ ಕಣತೆ. ಪುರ್ಸತ್ತಿದ್ದಾಗ ಮಾಡ್ಕೋಬೇಕಲ್ವೇನತೆ, ಅದಕ್ಕೆ. ಆಯ್ತು ಹೇಳಮ್ಮ, ಹೆಂಗ ಉತ್ತಮತ್ ಕೆಲ್ಸ ಮಾಡ್ತಿದ್ಯಾ ಹೆಂಗ? ಅದು ಮಾತ್ರ ಸರಿನೇ ನೀನ್ ಮಾಡ್ತಿರೋದು. ಯಾಕಂದ್ರೆ ಕರೆಂಟ್ ಗಿರೆಂಟ್ ಹೋಗ್ಬಿಟ್ರೆ ಕತ್ಲೆಯಲ್ಲಿ ಕೆಲ್ಸ ಮಾಡಕ್ಕೆ ಒಂಥರ ಬೇಜಾರ್ ಕಣೆ ಅಮ್ಮಣಿ. ತಿರ್ಗಾ ನೀನ್ ಬೇರೆ ಸಾಂಬಾರ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ. ಖಾರಕ್ಕೆಲ್ಲ ಕರೆಂಟ್ ಇಲ್ಲ ಅಂದ್ರೆ ಒಳಕಲ್ಲೆಲ್ಲ ರುಬ್ಕೊಂಡು ಆ ಕತ್ಲೆಯಲ್ಲಿ ಸಾಂಬಾರ್ ಮಾಡೋ ಅಷ್ಟೊತ್ತಿಗೆ ಬೇಡ ಬೇಡ ಅನ್ಸ್ಬಿಡುತ್ತೆ. ಹೆಂಗ ಪಾಡಾಗುತ್ಕೊಂಡು ಸುಮ್ನಿರು, ಒಳ್ಳೆ ಕೆಲ್ಸ ಮಾಡ್ತಿದ್ಯಾ ನೀನು ಕಣತೆ. ಅದಿರ್ಲಿ, ಇವಾಗ ನೀವು ಆಚೆ ಕಡೆ ಕುತ್ಕೊಂಡ್ಬಿಟ್ಟು ಯಾಕೆ ಕೂತ್ಕೊಂತಿದ್ರಲ್ಲ, ಯಾಕೆ ಏನಾಯ್ತತೆ? ಯಾಕತೆ ಏನ್ ಟೀಗಿ ಕಾಯ್ಸ್ಕೊಂಬಂದ್ ಕೊಡ್ಬೇಕಾ ಏನು? ಯಾಕೆ ಬೇಜಾರಾಗ್ತೈತೇನತೆ? ಯಾತು ಇಲ್ಲ ಕಣೆ ಅಮ್ಮಣ್ಣಿ. ಅಮ್ಮಣಿ ಏನಿಲ್ಲ, ಅಲ್ಲೇ ಸ್ಕೂಲ್ ಬಿಟ್ಟು ಏಟೊತ್ತಾಯ್ತು. ಈ ಹುಡುಗ ಏಟೊತ್ತಾದ್ರೂ ಬರ್ಲಿಲ್ವಲ್ಲ ಅಮ್ಮಣಿ, ಅದೇ ಅವನಿಗೆ ನೋಡ್ತಿದೀನಿ. ಇವತ್ ಬೇರೆ ಸ್ಕೂಲಿಗೆ ಮೊದಲನೇ ದಿವಸ ಬೇರೆ ಹೋಗಿದ್ದು ನೋಡು. ಅದಕ್ಕೆ ನನಗೆ ದಿಗ್ಲಾಗಂಗ ಆಗ್ತೈತ್ ಕಣೆ ಅಮ್ಮಣ್ಣಿ. ಈ ಹುಡುಗ ತರ್ಲೆ ನನ್ ಮಗ, ಬೇರೆ ಹುಡುಗರಂಗ ಅಲ್ಲ ಕಣೆ ಅಮ್ಮಣ್ಣಿ. ಅದೇ ನನಗ್ ದಿಗ್ಲಾಗ್ತಿರೋದು. ಆ ರೋಡ್ ಮೇಲೆ ಜೋರಾಗಿ ಬೇರೆ ಗಾಡಿಗಳು ಹೋಗ್ತಿರ್ತವೆ, ಕಾರ್ಗಳು, ಬೈಕ್ಗಳು, ಬಸ್ಗಳೆಲ್ಲ. ಈ ನನ್ ಮಗ ರೋಡ್ ಕಡೆ ಎಲ್ಲಾರ ಹುಡುಗರ ಜೊತೆ ಆಟ ಆಡ್ಕೊಂಡು ಅಲ್ಲೇನೇ ಏನಾದ್ರು ನಿಂತ್ಕೊಂಡ್ಬಿಟ್ರೆ ಇನ್ ನೋಡಲ್ಲ ಮುಂದ್ ನೋಡಲ್ಲ. ಇವನು ಸಡನ್ ಆಗಿ ಏನಾದ್ರು ಏನಾರ ಬಂತು ಮುಂದೆ, ಅದೇ ಭಯ ಆಗ್ತೈತ್ ಕಣೆ ಅಮ್ಮಣ್ಣಿ. ಅದಕ್ಕೆ ಅಮ್ಮಣಿ ಒಂದ್ ಕೆಲ್ಸ ಮಾಡ್ತೀನಿ, ನೀನ್ ಅದೇನ್ ಕೆಲ್ಸ ಮಾಡ್ಕೊಂತೀನೋ ನಾನು ಹೋಗ್ಬಿಟ್ಟು ಅಲ್ಲೆಲ್ಲಾರು ಆಟ ಆಡ್ತಿದ್ರೆ ಹೋಗಿ ತಿಕ್ಕದ ಮ್ಯಾಕೆ 2 ಬಿಟ್ಟು ಈ ಕಡೆ ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬಂದ್ಬಿಟ್ಟು ಆ ಯೂನಿಫಾರ್ಮ್ ಅದನ್ನೇ ಹಾಕೊಂಡಿರ್ತಾನೆ, ಅದ್ರಲ್ಲೇನೆ ಧೂಳೆಲ್ಲ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಅದ್ರಲ್ಲೇನೆ ನಾಳೆ ಹಾಕೊಂಡ್ ಹೋಗ್ತಾನೆ. ಬೇಡ, ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಹೋಗಿ ಕರ್ಕೊಂಡ್ ಬರ್ತೀನಿ. ನೀನು ಅದೇನ್ ಕೆಲಸ ನೋಡ್ಕೊಂತೀರ. ಏನು ಆಗಲ್ಕಂಡ್ ಸುಮ್ನಿರ್ರಿ. ಬಟ್ಟೆ ಕೊಳೆ ಆದ್ರೂ ಪರವಾಗಿಲ್ಲ, ನೀವ್ ಹೋಗಕ್ ಹೋಗ್ಬಿಡ್ರಿ. ನಿಮ್ ಕಾಲಾಗಲ್ಲ ಏನಿಲ್ಲ. ಯೂನಿಫಾರ್ಮ್ ಏನ್ 2-3 ಜೊತೆಗಳಿದ್ದಾವೆ, ಅವ್ನಿಗೇನು ಏನ್ ಕಡಿಮೆ ಆಗಿಲ್ಲ. ಬರ್ತಾರ ಕಡೆ ಸುಮ್ನಿರ್ರಿ. ನೀವ್ ಅದೇ ಹಾಕಿ ಹಿಂಗ ಆಡ್ತೀರಾ. ಏನೋ ಹುಡುಗರ ಜೊತೆ ಆಟ ಆಡ್ಕೊಂಡ್ ಬರಕ್ಕೆ ಅವನು ನಿಂತ್ಕೊಂತಾನೆ. ಏನ್ ಒಂದ್ 5 ನಿಮಿಷ ನೀನು ತಡ ಆದ್ರೂ ಅಲ್ಲೇ ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ತೀರಲ್ಲ ಅತ್ತೆ ನೀವು. ನೀವ್ ಹಿಂಗ್ ಉಬ್ ಮಾಡಿ ನನ್ನ ಮಗನ್ ತಿಕ್ಕ ಮ್ಯಾಕತ್ ಕುಂತಿರೋದವನು. ಅವನಿಗೆ ತಿಕ್ಕದ ಮ್ಯಾಕ 2 ಬಿಟ್ಟು ನೀವು ಬುದ್ಧಿ ಕಲ್ಸಿದ್ರೆ ಹಿಂಗ್ ಮಾತ್ ಕೇಳ್ತಿರಲ್ಲ, ಹಿಂಗ್ ಆಡ್ತಿರಲ್ಲ ಅವನು. ಹೋಗ್ಲಿ ಬಿಡೆ ಅಮ್ಮಣ್ಣಿ, ಅವನಿಗೆ ಏಟಂತ ಬೈತೀಯ? ಸುಮ್ಕಿರಪ್ಪ ಮಾತ್ಲಾಗಿ. ನನಗೆ ದಿಗ್ಲಾಗಂಗ ಆಗ್ತೈತಲೆ. ಏಟೆ ಆದ್ರೂ ನನ್ನ ಮೊಮ್ಮಗ ಅಲ್ವೇ ನಮ್ಮಣ್ಣಿ. ಇಷ್ಟ ದಿವಸ ನನ್ ಜೊತೆ ಆಟ ಆಡ್ಕೊಂಡು ಬೆಳಗಿಂದ ಸಂಜೆ ಗಂಟೆ ಹಿಂಗ ಇರ್ತಿದ್ದ. ಹೇಳಂಗ್ ಮಾತ್ ಕೇಳ್ಕೊಂಡ್ಬಿಟ್ಟು ಇವತ್ ಬೇರೆ ಸ್ಕೂಲಿಗೆ ಹೋಗ್ಬಿಟ್ಟ ನೋಡು. ನನಗೆ ಬೆಳಿಗ್ಗೆ 9 ಗಂಟೆಗೆ ಅವನು ಓದವನಮ್ಮಣಿ. ಈಟತ್ತರೆಗೂ ಮಕ ನೋಡಿಲ್ಲ, ಆದ್ರೂನು ಮನ್ಸು ಬಂದ್ಬಿಡ್ತು. ಯಾಕ ಮನ್ಸು ತಡಿತಿರಿಲ್ಲ. ಮಧ್ಯಾಹ್ನ ಹೊತ್ತು ಹೋಗಿ ಆ ಮೇಡಮ್ಗೆಲ್ಲ ಮಾತಾಡ್ಸಿ ಬರೋ ದಿವಸ ಆಯ್ತು. ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಪಾಪಂಗು ಒಂಚೂರು ನೋಡ್ಕೊಂಬರೋದು ಅನಿಸ್ತು. ಯಾರು ಏನಂತಾರೆ ಸುಮ್ಕೆ, ಏನ್ ಮೊಮ್ಮಗಂಗ್ ಇವತ್ತಿನ ಸ್ಕೂಲಿಗೆ ಕಳಿಸ್ಬಿಟ್ಟು ಅಲ್ಲೇ ನೋಡ್ಕೊಂಬರಕ್ ಹೋಗ್ತೈತಲ್ಲ ಇವಜ್ಜಿ, ಏನ್ ಹಿಂಗಾಡುತ್ತೆ ಅಂತ ಯಾರು ಏನಾದ್ರು ತಿಳ್ಕೊಂತಾರಂತ ಏನು ಹೋಗ್ಲಿ ಕಣೆ ಅಮ್ಮಣ್ಣಿ.
ಅತ್ತೆ ಸುಮ್ಕಿರಿ ಸಾಕು. ಎಷ್ಟಂತ ನನ್ ಮಗಂಗ್ ಉಬ್ ಮಾಡ್ತೀರಾ? ಅಲ್ಲ 6ನೇ ಕ್ಲಾಸ್, ಅವ್ನು ದೊಡ್ಡವನಾಗ್ತಾ ಬಂದ, ಏನ್ ಚಿಕ್ಕ ಹುಡ್ಗ ಅಲ್ಲ. ಅವನಿಗೂ ಎಲ್ಲಾನು ಗೊತ್ತಾಗುತ್ತೆ, ಎಲ್ಲ ತಿಳಿಯುತ್ತೆ. ಅಲ್ಲಿ ಸ್ಕೂಲಿಗೆ ಕಳ್ಸಿರೋನು ಮೇಸ್ಟರ್ ಮೇಡಮ್ಮ ಬಲು ಚೆನ್ನಾಗಿ ನೋಡ್ತಾರೆ. ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ ಕಳ್ಸ್ತಾರೆ ಎಲ್ಲಾ ಮಕ್ಳುಗಳು. ಅಷ್ಟು ಚೆನ್ನಾಗಿ ಓದಿಸಿ ಬರ್ಸಿ ಊಟ ಮಾಡಿಸಿ ಚೆನ್ನಾಗಿ ನೋಡ್ಕೊಂತಾರೆ. ನಮ್ದು ಮೇಸ್ಟ್ರುಗಳನ್ನ ಚೆನ್ನಾಗಿ ನೋಡ್ಕೊಂತಾರತ್ತೆ. ಬಹಳ ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ. ಎಲ್ಲಾರು ಹೇಳ್ತಿದ್ರು ಕಣತೆ. ಇವಾಗ ಒಬ್ರು ಮೇಷ್ಟ್ರು ಬಂದಾರಂತೆ, ಬಲು ಬುದ್ಧಿವಂತರಂದ್ರೆ ಮಕ್ಳುಗಳಿಗೆ. ಅಬಾಬಾಬಾ ಅದ್ ಏಟು ಚೆನ್ನಾಗಿ ಪಾಠ ಮಾಡ್ತಾರಂದ್ರೆ ಅಂತೆ ಅತ್ತೆ, ಬಲು ಚೆನ್ನಾಗಿ ಪಾಠ ಮಾಡ್ತಾರಂತೆ. ಊರಲ್ಲೆಲ್ಲ ಅವ್ರ ಬಗ್ಗೆನೇ ಹೇಳ್ತಿದ್ರು ಕಣತೆ. ಹೆಂಗ ನಮ್ ಮಕ್ಳುನು ಅಂತಾರ ಹತ್ರ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ಬುದ್ಧಿವಂತವಾದ್ರೆ ಸಾಕಣತೆ. ಕಣಿ ಹೇಳಮ್ಮ, ಎಲ್ಲಾ ಮೇಷ್ಟ್ರುಗಳು ಅಷ್ಟೇ. ಈಗ ಬಂದಿರೋ ಹೊಸ ಮೇಷ್ಟ್ರೆ ಅಂತ ಏನಿಲ್ಲ, ಎಲ್ಲಾರು ಹೇಳ್ತಿದ್ರು. ಮೊದ್ಲಿದ್ದವ್ರ ಮೇಷ್ಟ್ರುಗಳು ಅಷ್ಟೇ ಕಣೆ ಅಮ್ಮಣಿ, ಬಲು ಚೆನ್ನಾಗಿ ಪಾಠ ಮಾಡ್ತಾರಲ್ಲ. ಈಗ ನಮ್ಮೂರಲ್ಲೇನೆ ತಗ ನೋಡಮ್ಮ ನೀನೇ ಯಾರ್ಯಾರಂತ. ಆ ಮೇಷ್ಟ್ರ ಕೈ ಕೆಳಗಡೆ ಎಲ್ಲ ಮೇಷ್ಟ್ರು ಮೇಡಮ್ ಮತ್ತು ಅವರೆಲ್ಲ ಓದುವಾಗಿರೋ ಮಕ್ಳುಗಳೆಲ್ಲ ನೋಡು ಒಳ್ಳೊಳ್ಳೆ ಕೆಲ್ಸದಲ್ಲಿ ಇಲ್ವಾ? ಪೊಲೀಸ್ ಕೆಲಸ ತಗೊಂಡಿದ್ದಾರೆ, ಇಂಜಿನಿಯರಿಂಗ್ ಕೆಲಸ ತಗೊಂಡಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಮತ್ತೆ ಏನೇನು ಆಫೀಸರ್ ಕೆಲಸಗಳೆಲ್ಲ ತಗೊಂಡಿದಾರಲ್ಲ ಅಮ್ಮಣಿ. ನೋಡು ನಮ್ ಗವರ್ಮೆಂಟ್ ಸ್ಕೂಲಲ್ಲೆಲ್ಲ ಓದೋಗಿರೋ ಮಕ್ಳುಗಳು ಎಷ್ಟು ಬುದ್ಧಿವಂತರಾಗಿದ್ದಾರೆ, ಎಷ್ಟು ಚೆನ್ನಾಗಿ ಓದ್ತಿದಾರಂತ. ಕಣತೆ ಆಯ್ತು, ನಾನು ಹೋಗಿ ಅಡಿಗೆ ಮಾಡ್ತೀನಿ, ನನಗೆ ಗೊತ್ತಾಯ್ತು. ತಿರ್ಗಾ ಮತ್ತೆ ಕರೆಂಟ್ ಗಿರೆಂಟ್ ಓದತ್ತು, ಇನ್ನು ಖಾರಕ್ಕೆ ರುಬ್ಕೊಂಡಿಲ್ಲ ಏನಿಲ್ಲ, ಸಾಂಬಾರ್ ಮಾಡ್ಬಿಡ್ತೀನಿ ಅತ್ತಾಗಿ. ಅವ್ನ ಪಾಪನ್ ಬಗ್ಗೆ ಏನೇನು ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇನ್ನೇನ್ ಸ್ಕೂಲಿಂದ ಬಂದಾನಲ್ಲ, ಅಲ್ಲೇ ಹುಡುಗರ ಜೊತೆ ಎಲ್ಲಾರ ಆಟ ಆಡ್ಕೊಂಡು ಎಲ್ಲ ಹೋಗಿರ್ಬೇಕು. ಇನ್ನೇನ್ ಬರ್ತಾನ ಕಣತೈ. ಸುಮ್ಕಿರ್ರಿ, ನೀವೇನ್ ಅವನ ಬಗ್ಗೆ ಏನ್ ದಿಗ್ಲು ಬೀಳಕ್ ಹೋಗ್ಬೇಡ್ರಿ. ನಿಮ್ಗ್ ಕಾಲಾಗಲ್ಲ ಏನಿಲ್ಲ. ನೀವು ತಿರ್ಗಾ ಹೋಗ್ಬಿಟ್ಟು ಅವನು ಹುಡ್ಕೊಂಡು ಹೋಗೋದು, ನೀವ್ ಇಲ್ಲಾಸ್ ಹೋಗೋದು, ಅವನೆಲ್ಲ ದೇವಸ್ಥಾನಲಾಸ್ತಿ ಅಲ್ಲಾಸ್ ಮೂಲೆ ಮೂಲೆ ಸಂದಿಲಾಸ್ ಎಲ್ಲಾರ ಬರೋದು. ಮತ್ತೆ ನೀವ್ ಊರ ಒಳಗಡೆ ಎಲ್ಲ ಹೋಗ್ಬಿಟ್ಟು ಊರೆಲ್ಲ ಸುತ್ಕೊಂಡು ಬರೋದು, ಇವೆಲ್ಲ ಬೇಡ ಕಣ್ ಸುಮ್ನಿರ್ರಿ. ನೀವ್ ನಿಮ್ ತಿಟ್ಟಿಗೆ ನೀವ್ ಕುಂತಿರ್ರಿ, ಅವ್ನು ಬರ್ತಾನೆ. ಹಂಗೇನಾರು ಬರಿಲ್ಲ ಅಂದ್ರೆ ಇನ್ನೊಂದ್ 10 ನಿಮಿಷ ನಾನೇ ಸಾಂಬಾರೆಲ್ಲ ಒಲೆ ಮೇಲೆ ಇಟ್ಟು ಕುದಿ ಇಟ್ಟು ನಾನು ಹೋಗ್ ಬರ್ತೀನಿ, ನಾನೇ ಹುಡ್ಕೊಂಡ್ ಬರ್ತೀನಿ ಅದ್ ಎತ್ಲಾಗ ಹೋಗಿದಾನಂತ. ನೀವೇನು ಹೋಗಕ್ ಹೋಗ್ಬೇಡ್ರಿ, ಸುಮ್ನಿರ್ರಿ. ಕಣೆ ಅಮ್ಮಣ್ಣಿ, ನನಗೂ ಕುಂತು ಕುಂತು ಯಾಕ ಬ್ಯಾಸರ ಆಗಂಗ ಆಗ್ತಿತ್ತು. ಅಣ್ಣೆ ಸೊಪ್ಪಾರ ಕಿತ್ಕೊಂಬರಕ್ ಹೋಗನೇನೆ ಅಮ್ಮಣ್ಣಿ. ಎಲ್ಲಾರು ಊರಲ್ಲೆಲ್ಲ ನಮ್ ನೇತ್ರಮ್ಮ ಆಗ್ಲಿ, ಅವನು ಲಕ್ಷ್ಮಕ್ಕ ಆಗ್ಲಿ, ಶಾಂತಮ್ಮ ಆಗ್ಲಿ, ಎಲ್ಲಾರು ಸೊಪ್ಪು ಕಿತ್ಕೊಂಬರಕ್ ಹೋಗ್ತಿದಾರಂತೆ ಕಣೆ ಅಮ್ಮಣ್ಣಿ. ಬಲು ಚೆನ್ನಾಗಿ ಸೊಪ್ಪೆಲ್ಲ ಬಂದವಂತೆ. ಎಲ್ಲ ಹೆಸರು ಗಿಡದಲ್ಲೆಲ್ಲ ಹೊಲ್ದಲ್ಲೆಲ್ಲ ಅಷ್ಟು ಚೆನ್ನಾಗಿ ಕಿತ್ಕೊಂಬರ್ತಿಲ್ಲ. ದಿನ ಹಾಲದನ್ನು ಹೋಗ್ಬಿಟ್ಟು ಏನ್ ನಮ್ಮ 3 ಹೆಂಗಸ್ರು ಅಣ್ಣೆ ಸೊಪ್ಪು ಕಿತ್ಕೊಂಬರೋದು, ಒಂದ್ ದಿವಸ ಸಾಂಬಾರ್ ಮಾಡೋದು, ಒಂದ್ ದಿವಸ ಅಣ್ಣೆ ಸೊಪ್ಪಿಂದು ಬಸ್ಸಾರು ಮಾಡೋದು, ಉಪ್ಸಾರು ಮಾಡೋದು, ಒಂದ್ ದಿವಸ ಬರೀ ಪಲ್ಯ ಟೈಪ್ ಮಾಡ್ಬಿಟ್ಟು ಪಲ್ಯ ತರ ಮಾಡ್ಬಿಟ್ಟು ಚಪಾತಿ ಮಾಡೋದು, ಅವೆಲ್ಲ ಮಾಡ್ತಿದಾರಂತೆ. ಬಲು ಚೆನ್ನಾಗಿರುತ್ತಂತೆ ಕಣೆ ಅಮ್ಮಣ್ಣಿ. ಈ ವರ್ಷ ಎಲ್ಲ ದುಡ್ಡು ಕೊಟ್ಟು ಕೊಟ್ಟು ಏನ್ ಸೊಪ್ಪು ತಿನ್ನೋದು. ಅಣ್ಣೆ ಸೊಪ್ಪು, ಹೊಲದ ಸೊಪ್ಪು ಬಲು ಚೆನ್ನಾಗಿರುತ್ತೆ. ಹೋಗಿ ಕಿತ್ಕೊಂಬಂದಿದ್ರೆ ಆಗ್ತಿರಲ್ವೇನೆ ಅಮ್ಮಣ್ಣಿ? ಹೋಗ್ ಬರೋಣ. ಅಲ್ಕಣತೆ, ಅಣ್ಣೆ ಸೊಪ್ಪು ಕಿತ್ಕೊಂಬರಕ್ಕೆ ಇವಾಗ ಹೊಲ್ದತ್ರ ಹೋಗೋಣ ಅಂತಿದ್ದೀರಾ? ಅಲ್ಲೇ ಹೋಗ್ ಬರೋಷ್ಟೊತ್ತಿಗೆ ಕತ್ಲಾಗಲ್ವೇನತೆ? ನಾನ್ ಬೇರೆ ಇಲ್ಲೇ ಸಾಂಬಾರ್ ಮಾಡ್ತಿದ್ದೀನಿ. ಇನ್ನು ಸಾಂಬಾರ್ ಮಾಡಕ್ಕೆ ಏನು ರೆಡಿ ಮಾಡಿಲ್ಲ, ಏನಿಲ್ ಕಣತೆ. ಅಲ್ಲೇ ಎಲ್ಲ ಮಿಕ್ಸಿ ಜಾರಲ್ಲೆಲ್ಲ ಹಾಕ್ಬಿಟ್ಟು ಈರುಳ್ಳಿ, ಟೊಮೆಟೊ ಸೊಪ್ಪು, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ಸಾಂಬಾರ್ ಮಾಡೋದಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವ್ ನೋಡಿರ ಅಣ್ಣೆ ಸೊಪ್ಪು ಕಿತ್ಕೊಂಬರಕ್ ಹೋಗೋಣ ಅಂತ ನೀವ್ ಹೇಳ್ತಿದ್ದೀರಾ. ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ ಕಣತ್ತೆ ನನಗೆ. ಅಲ್ಕಣೆ ಅಮ್ಮಣ್ಣಿ ಸರೋಜಮ್ಮ, ಇವಾಗ ನೀನು ಸಾಂಬಾರ್ ಮಾಡ್ಕೊಂಡು ಮಿಕ್ಸಿಲೆಲ್ಲ ಖಾರ ಎಲ್ಲ ರುಬ್ಕೊಂಡು ಸಾಂಬಾರ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಕಣೆ ಅಮ್ಮಣ್ಣಿ. ತಿರ್ಗಾ ಕತ್ಲಾಗಂಗ್ ಆಗ್ಬಿಡುತ್ತೆ. ನಿಮ್ ಮಾಮ ತೋಟದಿಂದ ಬೇರೆ ಬರುತ್ತೆ, ಅವ್ರಿಗೊಂದ್ ಸ್ವಲ್ಪ ಟೀಗಿ ಏನಾರು ಇಟ್ಕೊಡ್ಬೇಕು, ಇಲ್ಲಾಂದ್ರೆ ಅವರು ಬೇಜಾರಾಗಿ ಮಾಡ್ಕೊಂತಿರ್ತಾರೆ. ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲ. ಅಮ್ಮಣಿ, ಒಂದ್ ಕೆಲ್ಸ ಮಾಡು, ನಾನು ನೋಡೋಣ ನಮ್ ನೇತ್ರಮ್ಮನ ಇಲ್ಲ ಆ ಶಾಂತಮ್ಮನ ಲಕ್ಷ್ಮಕ್ಕನೋ ಇಲ್ಲ ನಿಂಗಕ್ಕನೋ ಯಾರಿಗಾರ ಜೊತೆಲಿ ಕರ್ಕೊಂಡು ಹೋಗಿ ನಾನೇ ಅಣ್ಣೆ ಸೊಪ್ಪು ಕಿತ್ಕೊಂಬರಕ್ ಹೋಗ್ತೀನಿ. ನೀನ್ ಅದೇನ್ ನಿನ್ ಕೆಲ್ಸ ನೋಡ್ಕೊಳ್ಳಿ ಅಮ್ಮಣ್ಣಿ. ಏನತ್ತೆ, ನೀವ್ ಹೋಗ್ತೀರಾ ಅಣ್ಣೆ ಸೊಪ್ಪು ಕಿತ್ಕೊಂಬರಕ್ಕೆ? ಅಯ್ಯ ಬೇಡ ಕಣ್ತಾಯಿ. ನೀನಂತೂ ಹೋಗಕ್ಕಂತೂ ಹೋಗ್ಬೇಡ. ಮತ್ತೆ ಏನಿಲ್ಲ, ಮತ್ತೆ ಆ ಅಪ್ಪ ನನ್ ಜೊತೆ ಜಗಳ ಆಡುತ್ತೆ. ಅಮ್ಮನ್ ಕಾಲಾಗಲ್ಲ ಏನಿಲ್ಲ, ಯಾಕೆ ಕಳ್ಸಿದ್ದೆ ನೀನು ಹಂಗೆ ಹಿಂಗೆ ಅಂತ ಬೈಯುತ್ತೆ. ಸುಮ್ಕಿರಿ, ನೀವ್ ಹೋಗೋದು ಬೇಡ. ರಾತ್ರಿ ಹೊತ್ತು ಆ ಕಾಲ್ ನೋವ್ತೈತೆ, ಮಂಡಿ ನೋವು ಬರ್ತೈತೆ, ಕೈ ನೋವು ಬರ್ತೈತೆ, ನನ್ಗೆ ಹುಷಾರಿಲ್ಲ ಅಂತ ಮಾತ್ರೆ ನುಂಗದೇನ್ ನೋಡ್ತೀರಾ? ಆ ಮೆಂತೋ ಪ್ಲೇಸ್ ಹಚ್ಕೊಳೋದೇನ್ ನೋಡ್ತೀರಾ? ಔಷಧಿ ಹಚ್ಕೊಳೋದೇನ್ ನೋಡ್ತೀರಾ? ಆ ಸವಾಸನೆ ಬೇಡ. ಸುಮ್ಕಿರಿ ನೀವು ಮಂತವ. ಅಣ್ಣೆ ಸೊಪ್ಪಿನ ನಾವು ಸೊಪ್ಪಿನ ಸಾಂಬಾರಿಂದ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕಣತೆ. ನೀವಂತೂ ಹೋಗಕ್ ಹೋಗ್ಬಿಡ್ರಿ. ನೋಡಿ ಇವಾಗ್ಲೇ ಹೇಳ್ತಿದೀನಿ, ನನಗೆ ಮನೆಯವ್ರ ಹತ್ರ ಬೈಸ್ಕೊಳಕ್ ಆಗಲ್ಲ. ಅತ್ತೆ ಸುಮ್ಕಿರಿ, ನಾನೇ ಬೇಕಾದ್ರೆ ನಾಳೆ ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಡ್ ಬರ್ತೀನಿ. ಸುಮ್ಕಿರಿ ನೀವು, ಇವಾಗ ಆರಾಮಾಗಿ ನಿಮ್ ಕೆಲಸ ಮಾಡ್ಕೊಳ್ರಿ ನೀವು.
ಏನೇ ಮಣಿ ಸರಗಮ್ಮ ಹಿಂಗ್ ಮಾತಾಡ್ತೀಯ ನೀನು? ಹಂಗಾರೆ ನನ್ ಕೈಲಿ ಆಗಲ್ಲ ಅನ್ಕೊಂಡಿದ್ಯಾ? ಆ ನೋಡು ನೋಡು ನೀನ್ ಹೆಂಗ್ ಮಾತಾಡ್ತೀಯ ಅಂತ. ನಿಮ್ ಮಾಮ ಮಾತಾಡಂಗೆ ಮಾತಾಡ್ತಿದ್ಯಲ್ಲ ಯಾಕಮ್ಮಣಿ? ಮೊದ್ಲೆಲ್ಲ ನಾನೆಲ್ಲ ಸೊಪ್ಪಿಗೆ ಏನು ಕಿತ್ಕೊಂಬರಕ್ ಹೋಗ್ತಿರಲ್ವಾ ಅಮ್ಮಣಿ? ನೀನ್ ಬರಕ್ಕಿಂತ ಮುಂಚೆ ನಾನು ಹೆಂಗಾರೆ ಕೆಲ್ಸನೇ ಮಾಡಿದ್ವೇನೆ ಅಮ್ಮಣಿ, ಹಿಂಗ್ ಹೇಳ್ತೀಯೋ? ಪರವಾಗಿಲ್ ಕಣೆ ಅಮ್ಮಣಿ ನೀನು ಅಂತಾರು. ಯಾಕತ್ತೆ ಹಿಂಗ್ ಮಾತಾಡ್ತೀರಾ? ನಾನು ನಿಮ್ ಕೈಲಿ ಕಾಲಾಗಲ್ಲ ನೋಡ್ರಿ. ಮಂಡಿ ನೋವು ಅಯ್ಯೋ ಅಂತಿರ್ತೀರಲ್ಲ, ನನಗ್ ನೋಡಕ್ ಆಗಲ್ ಕಣತೆ. ಅದಕ್ಕೋಸ್ಕರ ಹೇಳ್ತಿರೋದು. ಇವತ್ ಪುರ್ಸತ್ತಿಲ್ಲ ಕಣತೆ, ನಾಳೆ ಹೋಗ್ ನಾನು ಕಿತ್ಕೊಂಡ್ಬರ್ತೀನಿ. ಸುಮ್ಕಿರ್ರಿ, ನೀವು ಬೇಜಾರಾಗ್ಬೇಡ್ರಿ ಅಂತ ಹೇಳ್ತಿದೀನಿ. ಹಿಂಗೆಲ್ಲ ಮಾತಾಡಿದ್ರೆ ನನಗ್ ಬೇಜಾರಾಗುತ್ತೆ ಕಣತೆ ನೋಡ್ರಿ. ಮಣಿ ಸರೋಜಮ್ಮ ಸುಮ್ಕಿರು, ನಾನು ತಮಾಷೆ ಮಾಡಿದೆ ಅಷ್ಟೇ, ಬಾಯಿ ಮಾತಿಗೆ ಹಿಂಗಂತ ಮಾತಾಡಿದೆ ಅಷ್ಟೇ. ನೀನೇನ್ ಬೇಜಾರಾಗಕ್ ಹೋಗ್ಬೇಡ ಅಮ್ಮಣಿ. ಏನ್ ಗೊತ್ತೇನೆ ಅಮ್ಮಣಿ, ನನಗೂ ಬೆಳಗಿಂದ ಕುಂತು 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 ಕೈ ಕಾಲೆಲ್ಲ ಮರಗಟ್ಟಂಗ ಆಗ್ಬಿಟ್ಟಿದಾವೆ. ಮತ್ತೆ ಎಷ್ಟಂತ ಕುತ್ಕೋಬಾರ್ದು, ಓಡಾಡ್ತಿರ್ಬೇಕು, ಅವಾಗ್ಲೇ ಒಂದ್ ಸ್ವಲ್ಪ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಒಂದ್ ಕೆಲಸ ಮಾಡ್ತೀನಿ ಕಣಿ ಹೇಳಮ್ಮಣಿ. ನಿಧಾನಕ್ಕೆ ಡಾಕ್ಟರ್ ಎಲ್ಲ ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಹೇಳಿದ್ರು, ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಒಂದ್ ಸ್ವಲ್ಪ ವಾಕ್ ಮಾಡ್ರಿ ವಾಕು ಅಂತ ಹೇಳಿದ್ರು. ಅದಕ್ಕೆ ಹೆಂಗ ವಾಕ್ ಆಗಂಗೂ ಆಗುತ್ತೆ, ಹೋಗಿ ಸೊಪ್ಪು ಕಿತ್ಕೊಂಡ್ಬರಂಗೂ ಆಗುತ್ತೆ ಹೊಲದಲ್ಲಿ. ಅದಕ್ಕೋಸ್ಕರ ಹೇಳ್ತಿರೋದು. ನೀನೇನ್ ಬರಕ್ ಹೋಗ್ಬೇಡ್ಕೊಂಡು ಸುಮ್ನಿರೇ ಅಮ್ಮಣಿ. ನಾನು ನೇತ್ರ ಮುಂಗ ಯಾರ್ಗಾರ ಕರ್ಕೊಂಡು ಜೊತೆಲಿ ಹೋಗಿ ಕಿತ್ಕೊಂಡ್ಬರ್ತೀನಿ, ಸುಮ್ಕಿರು ನೀನು. ಆಗ ನಮ್ ಪಾಪ ಬಂದ. ಪಾಪಣ ಯಾಕಲ್ಲ ಪಾಪ ಈಟೊತ್ತು ಮಾಡ್ಕೊಂಡ್ ಬರ್ತಿದ್ಯಾ? ನಿನ್ಗೆ ಹೇಳಿದ್ದೆ ತಾನೆ ನಾನು ಬೆಳಿಗ್ಗೆದೇನೆ, ಸ್ಕೂಲ್ ಬಿಡ ತಕ್ಷಣ ಸೀದಾ ಮಂತ ಬರ್ಬೇಕಣಪ್ಪ, ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಬರ್ಬಾರ್ದು ಅಂತ ಹೇಳಿದೀನಿ. ಯಾಕಲ್ಲ ಪಾಪ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದೆ? ಯಾಕಜಿ, ನಾನು ಸ್ಕೂಲ್ ಬಿಟ್ಟ ತಕ್ಷಣ ನಾನು ಎಲ್ಲ ಹೋಗ್ಲಿಲ್ಲ. ಈ ಅಜ್ಜಿ ನೋಡಿ ಹೇಳ್ತಿರೋದು, ಸ್ಕೂಲಿಂದ ಸೀದಾ ಮಂತ ಬರ್ತಿದ್ದೀನಿ. ನಾನು ಎಲ್ಲೂ ಏನು ಹೋಗಕ್ ಹೋಗಿರಲಿಲ್ಲ ಕಣಜ್ಜಿ. ನಿನ್ಗೆ ಯಾರು ಹೇಳಿರು ನಾನು ಎಲ್ಲಾರು ಹೋಗಿದ್ದೀನಿ ಅಂತ? ಎಲ್ಲೂ ಹೋಗಿರಲಿಲ್ಲ, ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಬಂದಿದ್ದೀನಿ. ಎಲ್ಲಾ ಹುಡುಗರಿಗಿಂತ ಮುಂಚೆನೆ ನಾನು ಬಂದಿದ್ದೀನಿ. ಅಲ್ಲ ಈ ಅಜ್ಜಿ ನೋಡು ತಡ ಮಾಡ್ಕೊಂಡ್ ಬಂದೆ ಅಂತ ಕೇಳ್ತೈತಲ್ಲ. ಲೇ ಪಾಪ, ನೀನು ನನಗೆ ಸುಳ್ಳು ಹೇಳಕ್ ಬರ್ತೀಯಲ್ಲ. ನಾನ್ ನಿಮ್ಮ ಅಜ್ಜಿ ಕಣೋ, ನಿಮ್ಮ ಅಜ್ಜಿ. ಎಲ್ಲಾರ್ಗು ಹೇಳಂಗೆ ನನ್ ಸುಳ್ಳು ಹೇಳಕ್ ಬರ್ಬೇಡ, ನನಗೆ ಯಾಮರ್ತಕ್ ಆಗಲ್ಲ ನೀನು, ಅಲ್ವದಲ್ಲ? ಆ ಪಕ್ಕದ ಮನೆ ಪಾರ್ವತಕ್ಕನ ಮಗ ಬಂದಿರಲ್ವಲ್ಲ ಮೊದ್ಲೆ, ಅವ್ನು ಏಟೊತ್ತಿಗೆ ಬಂದ ನಾನು ನೋಡ್ಲಿಲ್ವಾ? ನಿನ್ಕಿಂತ 1/4 ಗಂಟೆ ಮುಂಚೆನೆ ಬಂದವಳೆ. ಬಂದು ಯೂನಿಫಾರ್ಮ್ ಎಲ್ಲ ಬಿಚ್ಚಾಕಿ ಬೇರೆ ಬಟ್ಟೆ ಎಲ್ಲ ಹಾಕೊಂಡು ನೋಡು ಎಲ್ಲ ಮನೆ ಕೆಲಸ ಅದು ಇದು ಮಾಡ್ತಿದ್ದಾನೆ ಅವ್ರ ಅಮ್ಮನ ಜೊತೆ. ನೀನು ಇವಾಗ ಬರ್ತಿದ್ಯಪ್ಪ, ಏನಕ್ಕಂತ ಕೇಳಿದ್ರೆ ಇಲ್ಕಣಜಿ ನಾನೇನೆ ಫಸ್ಟ್ ಬಂದೆ ಅಂತ ನನ್ಗೆ ಸುಳ್ಳು ಹೇಳಕ್ ಬರ್ತೀಯಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಲೆಕ್ಕ ಹಾಕು. ಲೇ ಸುನಿಲ, ನಾನ್ ನಿಮ್ಮ ಅಜ್ಜಿ ಕಣೋ, ನನ್ಗೆ ಯಾಮರ್ಸಕ್ ಆಗಲ್ಲ ನೀನು. ನಮ್ಮ ಅಜ್ಜಿಗೆ ನಾನು ಏನ್ ಮಾಡಿದ್ರು ಗೊತ್ತಾಗ್ಬಿಡುತ್ತಲ್ಲ, ಏನ್ ಮಾಡೋಣ? ನನ್ನ ಮಗ, ಅವ್ನ ಪಕ್ಕದ ಮನೆ ಪಾರ್ವತಕ್ಕನ ಮಗ ರಮೇಶ ಇದ್ದಾನಲ್ಲ, ಅವ್ನು ಎಲ್ಲಕ್ಕಿಂತ ಮುಂಚೆನೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ನಾನು ಲೇಟ್ ಮಾಡ್ಕೊಂಡು ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡು ಬರೋದನ್ನು ಬಂದ್ ಹೇಳ್ಬಿಡ್ತಾನಲ್ಲ, ಏನ್ ಮಾಡೋಣ? ನನ್ನ ಮಗನಿಂದಾನೆ ನಮ್ಮ ಅಜ್ಜಿ ತಾವ ನಾನು ಸಿಗಾಕೊಂತಿರೋದು. ಬರ್ಲಿ ತಡಿ, ನಾಳೆ ಮಾಡ್ತೀನಿ ಅವನಿಗೆ. ಪಾಪ ಯಾಕ ಮನ್ಸಲ್ಲಿ ಒಬ್ದೊಬ್ದೇನೇನೋ ಮಾತಾಡ್ಕೊಂತಿದ್ಯಾ? ಏನೋ ಅದು ನನಗೂ ಒಂದ್ ರೇಟ್ ಹೇಳು, ಅಲ್ವದಲ್ಲ? ಆ ಹುಡುಗನ್ ಕೇಳಿದೆ, ಆ ಹುಡುಗ ನೋಡಿದೆ, ನಿಮ್ ಹುಡುಗ ಸುನಿಲ ಹುಡುಗರ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಗಸಗಸೆ ಮರದ ಹತ್ರ ಏನೋ ಮಾಡ್ತಿದ್ದ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದ. ಯಾಕ ಏನ್ ಮರ ಹತ್ತಕ್ ಹೋಗಿದ್ದ ಏನ್ ನೀನು? ಬೆಳಿಗ್ಗೆನೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಳ್ಳೆ ಮಾತಲ್ಲಿ ಹೇಳಿ ಹೋಗಿದ್ದೆ ತಾನೇ ನಿನ್ಗೆ. ಎಲ್ಲೂ ಹೋಗ್ಬೇಡ್ಕಂಡ್ಲ ಪಾಪ, ಎಲ್ಲೂ ಹೋಗ್ಬೇಡ, ಸೀದಾ ಸ್ಕೂಲ್ ಮುಗಿಸ್ಕೊಂಡು ಮಂತ ಬಾರ್ಲ ಪಾಪ ಅಂತ ಹೇಳಿದ್ರೆ ನೀನು ಅಣ್ಣ ನೀನು ಅಲ್ಲೇ ಚಿಗಿರ್ಕೊಂಡಿದ್ಯಾ ಮೊದ್ಲನೇ ದಿವಸನೇ? ಇಲ್ಲ, ನೀನು ಹಿಂಗ್ ಕೇಳಿದ್ರೆ ಮಾತ್ ಕೇಳಲ್ಲ, ನಡಿ ಮೇಷ ಬರ್ತೀನಿ ಕಣ್ ನಡಿ. ಅದ್ಯಾಕಲ್ಲ ಹೋಗಿದ್ಯಾ ಗಸಗಸೆ ಮರದ ಹತ್ರ? ನೋಡು ನನ್ನ ಮಗನ್ ರಮೇಶನ್ನ ಅಲ್ಲ ಬಂದ್ಬಿಟ್ಟು ನಮ್ಮ ಅಜ್ಜಿ ಮುಂದೆ ಹೆಂಗ್ ಫಿಟ್ಟಿಂಗ್ ಇಟ್ಟಾನಂತ. ಗಸಗಸೆ ಮರದ ಹತ್ರ ಹೋಗಿದ್ದಾನಂತ ಹೇಳಿದಾನೆ. ಮಾಡ್ತೀನಿ ತಡಿ, ನಾಳೆ ಐತೆ ಅವನಿಗೆ. ಏಯ್ ಏನ್ಲ ಅದು? ಏನೋ ಮನ್ಸಲ್ಲೇ ನೀನು ಏನೋ ಅನ್ಕೊಂತಿದ್ಯಾ? ಯಾರಿಗೋ ಬೈಕ್ ಕಣ್ತಿರೋದು? ಏನಿಲ್ಲ, ಯಾರಿಗೂ ಏನು ಬೈಕ್ ಕಣ್ತಿಲ್ಲ, ಸುಮ್ಕಿರು. ಏನಾದ್ರು ನಿನ್ಗೆ ಎಲ್ಲಾದ್ರೂ ಗೊತ್ತಾಗ್ಬಿಡುತ್ತಲ್ಲ. ಅದೇ ನಾನು ಸ್ಕೂಲ್ ಮುಗಿಸ್ಕೊಂಡು ನಾನು ಚಂದು ಪ್ರವೀಣ ಅವರೆಲ್ಲ ಆಟ ಆಡ್ಕೊಂಡ್ ಬರ್ತಿದ್ವಿ ಅಜ್ಜಿ. ಅವನು ಪ್ರದೀಪ ಇದ್ದಾನ ನೋಡು, ಆ ಪಕ್ಕದ ಮನೆ ಪಾರ್ವತಕ್ಕನ ಮಗ ಪ್ರದೀಪ, ಅವನ್ ತಿಟ್ಟಿಗೆ ಅವನು ಆಟ ಆಡ್ಕೊಂಡ್ ಬಂದ್ಬಿಟ್ಟ ಅವನು. ನಾವೇನೂ ಅವನಿಗೇನ್ ಕರೀಲಿಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಿಂದ ಹಂಗ ಹೇಳ್ತಿದ್ದಾನೆ ಅಷ್ಟ ಕಣಜ್ಜಿ. ಏನೇನೋ ಸುಳ್ಳು ಹೇಳ್ತಿದ್ದಾನೆ, ನಾವೇನು ಮಾಡ್ತಿರಿಲ್ಲ. ಅದೇ ಗಸಗಸೆ ಮರದ ಹತ್ರ ಕೆಳಗಡೆ ಹೋಗ್ಬಿಟ್ಟು ಒಂದು ಉದ್ದನೆದು ಕಡ್ಡಿ ಮಾಡಿದ್ವಿ ಕಣಜ್ಜಿ. ಆ ಕಡ್ಡಿಯಿಂದ ಹಣ್ಣಾಗಿರೋ ಗಸಗಸೆ ಹಣ್ಣ ಕಿತ್ಕೊಂಡ್ ತಿಂತಿದ್ದು ಅಷ್ಟ ಕಣಜ್ಜಿ. ಅವನಿಗೆ ಹಣ್ಣು ಸಿಗ್ಲಿಲ್ಲ ಕಣಜಿ, ಅದಕ್ಕೆ ಹೊಟ್ಟೆ ಕಿಚ್ಚಿಂದ ಬಂದ್ಬಿಟ್ಟು ಏನೇನೋ ಸುಳ್ಳೆ ಹೇಳಿದ ಕಣಜಿ. ಅದೇ ನೀನು ನನ್ ಮಾತ್ ನೆಮ್ತೀಯ, ಅವನ್ ಮಾತ್ ನೆಮ್ತೀಯ ಹೇಳಜಿ. ಇನ್ನೊಂದ್ ದಿವಸ ಬೈಬೇಡ, ಅವನು ಬೇಕು ಅಂತಾನೆ ಸುಳ್ಳೆ ಹೇಳಕ್ ಹೋಗ್ತಾನೆ. ಸರಿ ಏನಜಿ? ಏನಪ್ಪ
ಯಾರ ಮಾತ್ ನಂಬೋದೋ ಯಾರ ಮಾತ್ ಬಿಡೋದೋ ನನಗೆ ಒಂದು ಗೊತ್ತಿಲ್ಲ. ಓ, ನೀನ್ ಸುಳ್ಳು ಹೇಳ್ತಿದ್ಯೋ, ಅವ್ನ್ ನಿಜ ಹೇಳ್ತಿದಾನೋ, ಏನ್ ಅವ್ನ್ ಸುಳ್ಳು ಹೇಳ್ತಿದಾನೋ, ನೀನ್ ನಿಜ ಹೇಳ್ತೀಯೋ, ಒಂದು ಗೊತ್ತಿಲ್ಲ. ನಾಳೆ ನಾಳೆ ಬರ್ತಿಂತ ಸ್ಕೂಲ್ ಮುಗಿಸ್ಕೊಂಡು ನೀನ್ ಬರ್ತಿರ್ತೀಯಲ್ಲ, ಅಲ್ಲೇ ಎಲ್ಲಾರು ನಿಂತಿರ್ತೀನಿ, ಗೊತ್ತಾಗುತ್ತೆ, ನೋಡ್ತೀನಿ ಎಲ್ಲಿ ಹೋಗಿ ಎಲ್ಲಿ ಬರ್ತೀಯ ಏನು ಎತ್ತ ಅಂತ ನನಗೆ ಗೊತ್ತಾಗುತ್ತೆ. ಸುಮ್ಕಿರಜಿ, ಹಂಗೆಲ್ಲ ಬರ್ಬೇಡ ನೀನು. ಯಾರಾದ್ರೂ ಏನಂತಾರಜ್ಜಿ, ಮೊಮ್ಮಗುಂಗೆ ಹುಡ್ಕೊಂಡು ಹೋಗುತ್ತೆ ಅವ್ರ ಅಜ್ಜಿ, ಇವನ್ ಸಖತ್ ತರ್ಲೆ ಅಂತ ನನ್ಗೆಲ್ಲ ಆಡ್ಕೊಳಲ್ವಾ ಅದೇ. ನಾಳೆಯಿಂದ ನಾನು ಎಲ್ಲೂ ಹೋಗಲ್ಲ, ಸುಮ್ಕಿರಜ್ಜಿ. ಏನ ಗಸಗಸೆ ಹಣ್ಣು ತಿನ್ಬೇಕು ಅನಿಸ್ತು, ಅದಕ್ಕೆ ಒಂದೆರಡು ಕಿತ್ಕೊಂಬರಕ್ ಹೋಗಿದ್ದೆ. ಅಷ್ಟಕ್ಕೇನೆ ಅಲ್ಲ ಅವ್ನು ಬಂದ್ಬಿಟ್ಟು ಸುಳ್ಳು ಹೇಳಿದಾನೆ, ಏನೋ ನನ್ನ ಪಿಟಿಂಗ್ ಇಟ್ಟಿದ್ದಾನೆ ಹೊಟ್ಟೆ ಕಿಚ್ಚಿಂದ. ನೀನ್ ಅವ್ನ ಮಾತು ಕೇಳ್ಕೊಂಡ್ಬಿಟ್ಟು ಹೆಂಗ್ ಬೇಕಂಗ್ ಮಾತಾಡ್ತಿದ್ಯಾ? ಗೌರಜ್ಜಿ, ಏನ್ ಮಾಡ್ತಿದ್ಯಾ? ಏನ್ ಸಮಾಚಾರ? ಅಲ್ಲ, ಸ್ಕೂಲಿನ ಮೊದಲನೇ ದಿವಸನೇ ಮೊಮ್ಮಗುಂಗೇನೋ ಇಲ್ಲ ಆಚೆ ಕಡೆ ನಿಲ್ಸ್ಕೊಂಡ್ಬಿಟ್ಟು ಏನೋ ಕೇಳ್ತಿರಂಗಿದ್ಯಾ? ಯಾಕಲ್ಲ ಸುನಿಲ, ಎಲ್ಲೋಗಿದ್ದಳು? ಏನ್ ತರಲೆ ಮಾಡ್ಕೊಂಡ್ ಬಂದಲ್ಲ ಪಾಪ? ಅತ್ತೆ ಏನ್ ಇಲ್ಕಣತೆ ಅತ್ತೆ, ನೋಡತ್ತೆ. ಮತ್ತೆ ಏನ್ ಗೊತ್ತೇನತ್ತೆ, ಸ್ಕೂಲ್ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಿದ್ವಲ್ಲ ಅತ್ತೆ, ನಾನು ಚಂದು ಪ್ರವೀಣ ಹಂಗೇನೆ ಆ ಪಿಂಕಿ ಎಲ್ಲಾರದನು ಬರ್ತಿದ್ದು ಕಣತೆ. ಅಲ್ಲಿ ಸ್ಕೂಲಿಂದ ಈ ಕಡೆ ಬರ್ಬೇಕಾದ್ರೆ ರೋಡ್ ಪಕ್ಕದಲ್ಲಿ ಗಸಗಸೆ ಮರ ಇಲ್ವೇನತ್ತೆ, ಒಂದ್ 2-3 ಅಲ್ಲಿ ಕೆಂಪುಗಳೇ ಗಸಗಸೆ ಹಣ್ಣು ಸಖತ್ತಾಗಿದ್ದು ಕಣತೆ. ನಮ್ಗೂನು ತಿನ್ಬೇಕನ್ನಿಸ್ತು ಕಣತೆ. ನಾವೇನ್ ಮರ ಗಿರ ಹತ್ತಕ್ ಹೋಗಲ್ ಕಣತೆ, ನಿಮ್ಗೂ ಗೊತ್ತಲ್ಲ. ನಾವೆಲ್ಲ ಹಂಗೆಲ್ಲ ಹತ್ತಕ್ ಹೋಗಲ್ಲ ಅಂತ. ನೀವು ಬೇರೆ ಬೈತಿರಲ್ಲ ಹಂಗೆಲ್ಲ ಹತ್ತಿರೆ. ಒಂದು ಉದ್ದನೆದೊಂದು ಕಡ್ಡಿ ಮಾಡಿದೀವಿ, ಆ ಕಡ್ಡಿಯಿಂದ ಹೊಡೆದು ಒಂದೊಂದದ್ದೆ ಹಣ್ಣಾಗಿರೋ ಗಸಗಸೆ ಹಣ್ಣನ್ನ ಕಿತ್ಕೊಂಡು ಬಾಟ್ಲಿ ನೀರಲ್ಲೆಲ್ಲ ತೊಳ್ಕೊಂಡು ತಿಂತಿದ್ದು ಕಣತೆ. ಅದಕ್ಕೆ ನಮ್ ಪಕ್ಕದ ಮನೆ ಪಾರ್ವತಕ್ಕ ಮಗ ಪ್ರದೀಪ್ ಇದ ನೋಡ್ರಿ, ಅವನಿಗೆ ಹಿಂಗೆಲ್ಲ ಕಿತ್ಕೊಳಕ್ಕೆ ತಿನ್ನಕ್ಕೆಲ್ಲ ಬರಲ್ವಲ್ಲ, ಹೊಟ್ಟೆ ಕಿಚ್ಚು ನನ್ನ ಮಗನ್ಗೆ ಬಂದ್ಬಿಟ್ಟು ಅಜ್ಜಿ ಮುಂದೆ ಏನೇನೋ ಸುಳ್ಳು ಹೇಳಿದಾನತೆ. ಅವ್ನ್ ಮಾತ್ ಕೇಳ್ಕೊಂಡ್ಬಿಟ್ಟು ಈ ಅಜ್ಜಿ ನನಗೆ ಆಚೆ ಕಡೆ ನೀನ್ ನಿಲ್ಲಿಸ್ಬಿಟ್ಟು ಬೈತೈತ್ ಕಣತೆ. ನೀನಾದ್ರೂ ಹೇಳತ್ತೆ ಒಂದ್ ರೇಟು. ನಾಟಕಗಾರ ನನ್ ಮಗ ನೀನೇನ್ ಸಾಮಾನ್ಯ ಜನಲ್ಲ ಬಾ. ನಿಮ್ ನೇತೃತ್ವ ಮುಂದೆ ಬೇರೆ ಒಪ್ಸಕ್ ಹೋಗಿದ್ಯಾನು ನೀನು? ಬಾರ ಸುಮ್ಕೆಲೆ ಕಂಡ್ಯಾವ್ರ ಕಣ್ ಬಾ, ಒಳಿಕ್ ಹೋಗ್ಬಿಟ್ಟು ಆ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗು. ಮಠ ತಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ, ಮೇಷ್ಟ್ರು ಹೋಮ್ವರ್ಕ್ ಏನಾರ ಕೊಟ್ಟಿದ್ರೆ ಓದ್ಕಣದ ಬರ್ಕಣದ ಮಾಡಿ ಹಾಲೆಲ್ಲ ಕುಡ್ದು ಒಂದ್ ಗಳಿಗೆ ಸುಧಾರಿಸ್ಕೊ ಹೋಗ್ ಸಾಕು. ನೀನ್ ಓದ್ತೀಯ ಹೋಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತೈತೆ. ಸರಿ ಕಣ, ಆಯ್ತು ಬಿಡು. ನಾನು ನಾಳೆಯಿಂದ ಎಲ್ಲೂ ಹೋಗಕ್ ಹೋಗಲ್ಲ. ನೀನ್ ಮತ್ತೆ ಮೇಸ್ಟ್ ಗಿಷ್ಟ ತಾವೇನಾರ ಬಂದ್ಗಿದ್ಯಾ ಮತ್ತೆ? ನೋಡಂತಡಿ, ತಿರ್ಗಾ ಏನಾದ್ರು ಸ್ಕೂಲ್ಗೆ ಏನಾರ ಓದ್ತೀನಿ ಹಂಗೆ ಹಿಂಗೆ ಏನಾರ ಮಾತಾಡುತ್ತೇನಂತ ನಮ್ಮ ಅಜ್ಜಿ ಮತ್ತೆ ಯಾಕ್ ಬೇಕು ಮತ್ತೆ? ಮಣಿ ನೇತ್ರಮ್ಮ, ಹೆಂಗ ಒಳ್ಳೆ ಟೈಮಿಗೆ ಬಂದೆ ಕಣೆ ಮಣಿ ನೀನು. ನಾನೇ ನಿಮ್ಮಂತವ ಹುಡ್ಕೊಂಬರನಂತಿದ್ದೆ, ಹೆಂಗ ಸದ್ಯ ನೀನೇ ಬಂದೆ ಕಣವ. ಯಾಕ್ ಗೌರಜ್ಜಿ, ನಮ್ಮಂತವ ನನ್ಗ್ ಹುಡ್ಕೊಂಬರ್ತೀಯ ಅಂತ ಹೇಳ್ತಿದ್ಯಲ್ಲ, ಏನ್ ಸಮಾಚಾರ? ನನ್ನಿಂದ ಏನ್ ಕೆಲ್ಸ ಆಗ್ಬೇಕಿತ್ತು? ನೋಡ್ದೆ ನಮ್ಮ ಕೆಲ್ಸ ಆದ್ರೆ ಮಾತ್ರ ನಿಮ್ಮಂತವ ಹುಡ್ಕೊಂಬರ್ತೀನಿ, ಇಲ್ಲ ಅಂದ್ರೆ ಸುಮ್ಕೇನೆ ಏನು ಬರಲ್ವಾ ಅನ್ನು ನಾನು. ಹೆಂಗ್ ಮಾತಾಡ್ತೀಯ ನೋಡ್ ನೀನು, ಪರವಾಗಿಲ್ಲ ಕಣೆ ನೀನು. ಬೆಳಿಗ್ಗೆಯಿಂದ ಎಲ್ಲಿ ಮಂತವಳೆ ಇರಲ್ಲ, ಏನ್ ಕಾಣ್ತಿರಲಿಲ್ಲ, ಎತ್ಲಾಗೋಗಿದ್ದೆ? ಹೆಂಗ ಸದ್ಯ ಬೇರೆದೇನೋ ಟಾಪಿಕ್ ಎತ್ಕೊಂಡ್ಬಿಟ್ರು, ಹೆಂಗ ಮಾತಾಡ್ತಿಲ್ಲ ಸದ್ಯ. ನನ್ ತಿಟ್ಟಿಗೆ ನಾನು ಹೋಗ್ಬಿಟ್ಟು ಅದೇನ್ ಕೆಲಸ ಮಾಡ್ಕೊಳ್ತೀನಿ. ಮೇಷ್ಟ್ರು ಬೇರೆ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಮೇಷ್ಟ್ರು ಕನ್ನಡದ್ದು ಕಾಪಿ ರೈಟಿಂಗ್ ಎಲ್ಲ ಬರಿಬೇಕು, ಇಂಗ್ಲಿಷ್ ಕಾಪಿ ರೈಟಿಂಗ್ ಬರಿಬೇಕು, ಪಾಠ ಎಲ್ಲ ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು ಅಂತ ಬೇರೆ ಮೇಷ್ಟ್ರು ಹೇಳಿದ್ದಾರೆ. ಮಗ್ಗಿ ಎಲ್ಲ ಇನ್ನೊಂದ್ಸಲಿ ಕರೆಕ್ಟ್ ಆಗಿ ಎಲ್ಲದನ್ನು ಗಟ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡ್ ಬರ್ಬೇಕಂತ ಬೇರೆ ಹೇಳಿದ್ದಾರೆ. ಎಲ್ಲದನ್ನು ಮಾಡ್ಬೇಕು ನಾನು ಬೇಗ ಹೋಗ್ಬಿಟ್ಟು. ಏನಿಲ್ಲ ಮತ್ತೆ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದ್ಬಿಟ್ರೆ ಇನ್ನೊಂದು ವಾರದಲ್ಲಿ ಟೆಸ್ಟ್ ಬೇರೆ ಶುರು ಮಾಡ್ಕೊಳ್ತಾರೆ. ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನಾನು. ಇಲ್ಲ ಅಂದ್ರೆ ನಾನ್ ಸ್ಕೂಲ್ ಮಾನಿಟರ್ ಆಗಕ್ಕಾಗಲ್ಲ, ತಿರ್ಗಾ ಪಿಂಕಿನೇ ಆಗ್ಬಿಡ್ತಾಳೆ. ಈ ಸಲ ಏನಾರ ಆಗ್ಲಿ ನಾನೇನೆ ಸ್ಕೂಲ್ ಮಾನಿಟರ್ ಲೀಡರ್ ಆಗ್ಲೇಬೇಕು ನಾನು. ಜಾಸ್ತಿ ಮಾರ್ಕ್ಸ್ ಎಲ್ಲಾದ್ರಲ್ಲೂ ತೆಗೆದ್ಬಿಟ್ಟು ಒಂದೇ ಒಂದ್ ಚೂರುನು ತರ್ಲೇನು ಮಾಡ್ಕೋಬಾರ್ದು. ಒಂದ್ ಕಂಪ್ಲೇಂಟ್ ನಮ್ಮ ಮನೆಯವ್ರ ಕಡೆ ಆಗ್ಲಿ ಬೇರೆಯವ್ರಿಗೆ ಹೇಳ್ಬಾರ್ದು. ಹಂಗ ನಾನ್ ಚೆನ್ನಾಗಿ ಓದ್ಕೊಂಡು ಈ ಸಲ ಸ್ಕೂಲ್ ನಲ್ಲಿ ಮಾನಿಟರ್ ಆಗ್ಬೇಕು ನಾನು. ಮೇಷ್ಟ್ರೆಲ್ಲ ನನಗೆ ಒಳ್ಳೆ ಹುಡುಗ ಅಂತಾನೆ ಹೇಳ್ಬೇಕು, ಕರಿಬೇಕು. ಹಂಗ್ ಬುದ್ಧಿವಂತ ಆಗ್ತೀನಿ. ಯಾಕಲ್ಲ ಪಾಪ, ಏನ್ಲ ಮಾಡ್ತಿದ್ಯಾ ಅಲ್ಲಿ ನಿಂತ್ಕೊಂಡ್ಬಿಟ್ಟು? ಹೋಗಿ ಬಟ್ಟೆ ಎಲ್ಲ ಬಿಚ್ಚಿ ಬೇರೆ ಬಟ್ಟೆ ಹಾಕೊಂಡು ಮಕ ತಕೊಂಡ್ಲ ಅಂತ ಹೇಳಿದ್ರೆ, ನಾನು ಮಕ ತಕೊಂಡು ಪೂಜೆ ಮಾಡ್ಲಾ ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಿದ್ಯಾ? ಏನ್ ಇಲ್ಕಣಂಗೆ ಏನಿಲ್ಲ, ಸುಮ್ಕೆ ನಿಂತಿದ್ದೆ, ಹೋಗ್ ತಿನ್ಕೊಂಡ್ ಬಿಡು. ನೇತ್ರಮ್ಮ, ಹೆಂಗ ಸರಿಯಾದ ಟೈಮಿಗೆ ಬಂದೆ ಕಣೆ ಅಮ್ಮಣ್ಣಿ ನೀನು. ನಿಂತವಳನೆ ಬರನಂತಿದ್ದೆ ಅಲ್ ಕಣೆ ಅಮ್ಮಣ್ಣಿ. ಬರ್ತೀನಿ ಹೋಗ್ಬಿಟ್ಟು ಹೊಲದಲ್ಲಿ
ಆ ಇವ್ರ ಹೊಲದಲ್ಲಿ, ಆ ಗೋಪಾಲಣ್ಣನ ಹೊಲದಲ್ಲಿ, ಆ ಚನ್ನಬಸಪ್ಪ ಇದಾರ ನೋಡು, ಅವ್ರ ಹೊಲದಲ್ಲೆಲ್ಲ ಹೆಸರು ಕಾಳು ಎಲ್ಲ ಹಾಕಿದಾರಲ್ಲ ನಮ್ಮಣಿ. ಅಲ್ಲಿ ಬಲು ಚೆನ್ನಾಗಿ ಅಣ್ಣೆ ಸೊಪ್ಪೆಲ್ಲ ಬಿಟ್ಟಾವಂತೆ. ಹೋಗಿ ಕಿತ್ಕೊಂಬರ ಬರ್ತೇನೆ ಅಮ್ಮಣ್ಣಿ ನೇತ್ರಮ್ಮ. ಹಾ, ನೀವೇನ ಎಲ್ಲಾರು ಹೋಗ್ಬಿಟ್ಟು ಎರಡೆರಡು ಮೂರ್ ಮೂರ್ ದಿವಸಕ್ಕೆ ಒಂದೊಂದ್ಸಲಿ ಎಲ್ಲಾರು ಹೋಗ್ಬಿಟ್ಟು ಕಿತ್ಕೊಂಬರ್ತಿದ್ರಲ್ಲ. ಹಾ, ನನ್ಗೂ ಕರ್ಕೊಂಡು ಹೋಗಿದ್ರೆ ನಾನು ಬರ್ತಿರಲ್ವಾ? ಸುಮ್ಕಿರ್ ಗೌರಾಜಿ, ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು. ಅಲ್ಕಣಜಿ, ನಿನ್ ಕೈಲಿ ಓಡಾಡಕ್ಕಾಗುತ್ತಾ? ಇಲ್ಲಿಂದ ಹೊಲತ್ತ ಹೋಗ್ಬಿಟ್ಟು ನೀನು ಅಣ್ಣೆ ಸೊಪ್ಪೆಲ್ಲ ಕಿತ್ಕೊಂಬರಕ್ಕಾಗುತ್ತಾ ನಮ್ ಜೊತೆ? ಸುಮ್ಕಿರು. ಮತ್ತೆ ಆ ಬದಿ ಮೇಲೆಲ್ಲಾರು ಅತ್ಲಾಗಿತ್ಲ ಕಾಲೇನಾರ ಇಟ್ಬಿಟ್ಟು ತಿರ್ಗಾ ಕಾಲೇನಾರ ಉಳಿಸ್ಕೊಂಡು ತಿರ್ಗಾ ಅಯ್ಯೋ ಅನ್ನಿಸ್ಬೇಡ ಕಣ್, ಸುಮ್ನಿರವ್ವ. ಈ ನೇತ್ರಮ್ಮಂಗ್ ಮಾಡಕ್ಕೆ ಕ್ಯಾಮೆ ಇಲ್ದರೆ ಮತ್ ನಿಮ್ ಮನೆಯವರೆಲ್ಲ ನನ್ಗೆ ಹಂಗೆ ಬೈತಾರೆ. ಈ ನೇತ್ರಮ್ಮಂಗ್ ಮಾಡಕ್ಕೆ ಮನೇಲ್ಕೆ ಕ್ಯಾಮೆ ಇರಲ್ಲ. ಅಲ್ಲಿ ಇಲ್ಲಿ ಗೌರಾಜಿ ಬಾರಾಜಿ ಬಾರಾಜಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆಮೇಕಿಂದ ನಮ್ಗೆ ನೋಡಿ ಹಿಂಗ ಅಯ್ಯ ಅನ್ನಿಸ್ತಾರೆ ಅಂತ ಎಲ್ಲ ಹೇಳ್ಕೋಬೇಕು. ಅದಕ್ಕೆ ನಾನೇನ್ ಕರ್ಕೊಂಡು ಹೋಗಲ್ ಕಣಮ್ಮ. ಬೇಕಾರೆ ಒಂದ್ ಸ್ವಲ್ಪ ಎಣ್ಣೆ ಸೊಪ್ಪು ಜಾಸ್ತಿ ಅನ್ನಂಗೆ ನಿನಗೆ ಕಿತ್ಕೊಂಬಂದ್ ಕೊಡ್ತೀನಿ, ಸಾಂಬಾರ್ ಮಾಡ್ಕೊಂಡು ತಿನ್ನುವಂತೆ. ನೀನಂತೂ ಬರಕ್ ಹೋಗ್ಬೇಡ ಕಣ ತಾಯಿ. ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ. ನೋಡಿ ಈ ಹುಡುಗಿ ಮಾತಾಡೋದು. ಅಬ್ಬಬ್ಬಬ್ಬಬ್ಬಬ್ಬ. ಓಹೋ, ಏ ಅಮ್ಮಣ್ಣಿ ನೇತ್ರಮ್ಮ, ನಿಮ್ಗೆಲ್ಲ ಕಲಸ್ದವಳು ನಾನ್ ಕಣೆ. ನನಗೆ ಆಡ್ಕಣಕ್ ಬರ್ಬೇಡ ನೀನು. ನಿಮ್ಗೆಲ್ಲ ಹೊಲತ್ತ ಹೋಗಕ್ಕಾದ್ರೂ ಆಗ್ತಿತ್ತ ನಿಮ್ ಕೈಲಿ? ಎಲ್ಲಾರು ಅಷ್ಟು ದೂರ ಹೋಗಕ್ಕಾಗುತ್ತೆ ನಜಿ ಅಂತ ಎದರ್ಕಣ್ತಿದ್ರಿ ನೀವು. ಬರ್ರೆ ಅಮ್ಮಣ್ಣಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಾನ್ ಕಲಸ್ದವಳು. ಇವಾಗ ನನ್ಗೇನೇನೆ ಹಿಂಗ್ ಹೇಳ್ತಿರಲ್ಲ, ಲೆಕ್ಕ ಹಾಕ್ರಿ. ಪರವಾಗಿಲ್ ಕಣೆ ಅಮ್ಮಣ್ಣಿ ನೇತ್ರಮ್ಮ, ನೀನು ಅಂತಾರು. ಅಲ್ಲ ಕಣ್ ಗೌರಜಿ, ನೀನು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮುಂಚೆನೇನೆ ಹೇಳಿದ್ರೆ ಹೋಗ್ ಬರ್ಬೋದಿತ್ತು. ಅಲ್ಲೇ ಒತ್ತಾಯ್ತಾ ಬೇರೆ ಬಂತು, ಇವಾಗ ಹೋದ್ರೆ ಸರಿ ಆಗುತ್ತಾ? ಆ ಕಡೆಯಿಂದ ಬರೋ ಅಷ್ಟ್ರಲ್ಲಿ ಕತ್ಲಾಗಲ್ವೇನ್ ಗೌರಜಿ? ಸುಮ್ಕಿರು, ನಾಳೆ ಹೋದ್ರೆ ಆಗುತ್ತೆ. ಮಣ್ಣಿ ನೇತ್ರಮ್ಮ, ಅದೆಷ್ಟೊತ್ತಾಗುತ್ತೆ ನಡಿಯ ಮಣಿ. ಹಿಂಗ್ ಹೋಗಿ ಹಿಂಗ್ ರಪ್ಪನ್ ಕಿತ್ಕೊಂಬರ ನಡಿಯ ಮಣ್ಣಿ. ನನ್ಗೂ ಸಂಜೆ ಹೊತ್ತು, ಬೆಳಗ್ಗೆಯಿಂದ ಸಂಜೆ ಹೊತ್ತು ನನ್ಗೂ ಕುಂತು 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 ಕೈ ಕಾಲೆಲ್ಲ ಹಂಗೆ ಬೇಜಾರಾಗಂಗ್ ಆಗ್ಬಿಟ್ಟೈತೆ. ಕೈ ಕಾಲೆಲ್ಲ ಹಂಗೆ ಇಟ್ಕೊಂಡಂಗ್ ಆಗ್ಬಿಟ್ಟೈತೆ. ನಡಿಯ ಮಣ್ಣಿ, ಹೋಗಿ ಕಿತ್ಕೊಂಬರನ ಏನು ಆಗಲ್ಲ. ನನಗೂ ಬೇಜಾರ್ ಕಡೆ ಹೆಂಗಾಗುತ್ತೆ, ಹಂಗೆ ವಾಕ್ ಆಗಂಗು ಆಗುತ್ತೆ. ನಡಿ, ನಾವಿಬ್ರೆ ಬೇಡ, ನಮ್ಮ ಅಪ್ಪ ಅನ್ನೋದು ನಮ್ಮ ಅಜ್ಜನೂ ಅಲ್ಲೇ ತೋಟದ ಹತ್ರ ಹೊಲ್ತಾವ್ಲೆ, ಅಲ್ಲೇ ಎಲ್ಲಾರು ಇರ್ಬೇಕು ಅನ್ಕೊಂಡಿದೀನಿ. ನಡಿ, ಹೋಗ್ ಬರೋಣ. ಹಿಂಗ್ ರಪ್ಪನ್ ಬರ್ಬೋದು ನಡಿಯ ಮಣ್ಣಿ. ಎಲ್ಲಾರು ಅಲ್ಲಿ ಇಲ್ಲಿ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾನೆ ಇರ್ತಾರೆ. ಆ ಟೊಮೊಟೊ ಸಸಿ ಹಾಕೋರು, ಟೊಮೊಟೊ ಸಸಿ ಬಳ್ಳಿ ಹಾಕೋರಾಗ್ಲಿ, ಎಲ್ಲ ಹೊಲಕ್ಕೆ ತೋಟಕ್ಕೆಲ್ಲ ನೀರ್ ಬಿಡೋರಾಗ್ಲಿ ಅಲ್ಲೇ ಇರ್ತಾರೆ. ನಡಿ. ನಮ್ಮೂರಲ್ಲಿ 7 ಗಂಟೆ ಆದ್ರೂ ನೀನು ತೋಟದ ಹೊಲದಿಂದ ಮಂತಾವ್ ಬಂದಿರಲ್ಲ. ನಡಿ, ಹೋಗ್ ಬರೋಣ, ಏನು ಆಗಲ್ಲ. ಸರಿ ಕಣಜ್ಜಿ, ಆಯ್ತು. ಏನಾರ ಮಾಡ್ಕೊಂಡು ನಿನ್ ಇಷ್ಟ ಕಣಮ್ಮ. ನನ್ಗೇನು ಕರ್ಕೊಂಡು ಹೋಗೋದು ಹೋಗ್ತೀನಿ. ಅಮ್ಮನೇ ಸರೋಜಮ್ಮ, ನಿಮ್ ಅತ್ತೆಗೆ ಇವಾಗ್ಲೇ ಹೇಳ್ತಿದೀನಿ ಕಣಮ್ಮ, ನಿಮ್ ಮುಂದೆನೆ ಮತ್ತೆ ಕೈ ಕಾಲ್ ನೋವು ಬರ್ತೈತೆ, ಕಾಲ್ ನೋವು ಬರ್ತೈತೆ ಅಂತ ನನ್ ಮೇಲಂತೂ ಬೇಜಾರ್ ಮಾಡ್ಕೊಳಂಗಿಲ್ಲ. ನಾನೇನ್ ಕರ್ಕೊಂಡು ಹೋಗ್ತಿಲ್ಲ. ನಿಮ್ ಅತ್ತೆನೇ ನನಗೆ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಿರೋದು, ಅದಕ್ಕೆ ಹೋಗ್ತಿದೀನಿ ಅಷ್ಟೇ. ಎಲ್ಲ ಅಜ್ಜಿ ಬೇಜಾರ್ ಮಾಡ್ಕೊಳ್ತಾಳ ಅಂತ. ನೀನೇ ಹೇಳ್ಬಿಡು ನಿಮ್ ಅತ್ತೆಗೆ ಇನ್ನೊಂದ್ಸಲಿ. ಅಕ್ಕ ನೇತ್ರಕಯ್ಯ, ಸುಮ್ಕಿರತ್ಲಾಗಿ. ನಮ್ಮ ಅತ್ತೆಗೆ ಹೇಳಿದ್ರೆ ನಮ್ಮ ಅತ್ತೆ ಮಾತು ಕೇಳಲ್ಲ. ನಾನೇ ಹೇಳ್ತಿದ್ದೀನಿ ಅವಾಗ್ಲಿ ನಾನು. ಅತ್ತೆ, ನಾಳೆ ಬೇಕಾದ್ರೆ ಹೋಗ್ಬಿಟ್ಟು ನೇತ್ರಕಾರ ಜೊತೆ ಎಲ್ಲ ಹೋಗ್ಬಿಟ್ಟು ನಾನೇ ಸೊಪ್ಪು ಕಿತ್ಕೊಂಬತ್ತೀನಿ. ಅದೇನೇನ್ ಮಾಡ್ಕೊಡ್ಬೇಕು, ಸಾಂಬಾರಾಗ್ಲಿ ಉಪ್ಸಾರಾಗ್ಲಿ ನಾನು ಮಾಡ್ಕೊಡ್ತೀನಿ ಕಣತ್ತೆ. ನೀವು ಮಂತವ ಆರಾಮಾಗಿರ್ರಿ ಅಂತ ಹೇಳಿದ್ರೆ ಅತ್ತೆ ಏನು ಮಾತು ಕೇಳಂಗಿಲ್ಲ. ಕರ್ಕೊಂಡು ಹೋಗ್ರಿ, ಇನ್ನೇನು ಮಾಡೋಣ. ಅಮ್ಮಣಿ ಸರೋಜಮ್ಮ, ಸುಮ್ಕಿರಿ, ಏನು ಆಗಲ್ಲ. ಇವಾಗ ಒಂದ್ ಕೆಲ್ಸ ಮಾಡು, ಈಟೊತ್ತವರೆಗೂ ನಿಂತು ಸುಮ್ಕೆ ಅದ್ಯಾಕೆ ಹಿಂಗೆ ಕಾಲ ಕಳಿತಿದ್ಯಾ? ಹೋಗ್ಬಿಟ್ಟು ಕರೆಂಟ್ ಗಿರೆಂಟ್ ಓದೋದು, ಮತ್ತೆ ಖಾರಕ್ಕೆಲ್ಲ ರುಬ್ಕೊಂಡು ಸಾಂಬಾರೆಲ್ಲ ಮಾಡಿ ನಡಿಯಮ್ಮ. ಹಂಗೆ ಒಂದ್ ಸ್ವಲ್ಪ ನಾನ್ ಬರೋದೇನಾರು ಗೊತ್ತಾಯ್ತಂದ್ರೆ ನಿಮ್ ಮಾಮ ಬಂದಿರುತ್ತೆ. ನಿಮ್ ಮಾಮ ಬಂದ ತಕ್ಷಣ ಒಂದ್ ಸ್ವಲ್ಪ ಕುಡಿಯಕ್ ನೀರ್ ಕೊಟ್ಟು ಹಂಗೆ ಒಂದ್ ಸ್ವಲ್ಪ ಟೀಗೆಲ್ಲ ಕಾಸು ಕೊಡ್ಬೇಕು. ಹೆಂಗ? ಸರಿ ಕಣತ್ತೆ, ಆಯ್ತು. ಮಾಮ ಬರ್ಲಿ ಅಂತಾನೆ ಕಾಯ್ತಿದ್ದೀನಿ. ಅವ್ರು ಬಂದ ತಕ್ಷಣ ಒಂದ್ ಸ್ವಲ್ಪ ಕೈ ಕಾಲ್ ಮಕ ಎಲ್ಲ ತೊಳ್ಕೊಂಬರ್ಲಿ ಪಾಪ. ಬಂದ ತಕ್ಷಣ ಕುಡಿಯಕ್ ನೀರೆಲ್ಲ ಕೊಟ್ಟು ಆಮೇಕಿಂದ ಟೀ ಕಾಸು ಕೊಡ್ತೀನಿ ಕಣ್ತಾಳ್ರಿ. ಮೊನ್ನೆ ಚಳಿಗೆ ತಿನ್ನಕ್ಕೆ ನೇತ್ರತೆನ ಒಂದ್ ಸ್ವಲ್ಪ ಚಕ್ಲಿ ಎಲ್ಲ ಮಾಡ್ಕೊಟ್ಟಿದ್ರಲ್ಲ, ತಗೊಂಬಂದ್ ಕೊಟ್ಟಿದ್ರು ನೋಡ್ರಿ. ಆ ಚಕ್ಲಿ ಎಲ್ಲ ಇಟ್ಟಿದೀನಿ, ಅದೊಂದ್ ಸ್ವಲ್ಪ ಹಾಕೊಡ್ತೀನಿ, ತಿನ್ಲಿ ಕಣ್ ಹೇಳ್ರಿ. ಗೌರಜ್ಜಿ, ನೀನ್ ಇಲ್ಲಿಂಗೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಇವತ್ತು. ಇಲ್ಲೇ ಕತ್ಲಾಗ್ಬಿಡುತ್ ನೋಡು. ಸೊಪ್ಪು ಕಿತ್ಕೊಂಬರಕ್ ಆಗಲ್ಲ, ಕತ್ಲಾಗ್ಬಿಟ್ರೆ ಬಾ ಬಿರ್ಬಿರ್ನೆ ಹೋಗೋಣ ಬಾ. ಹಿಂಗೆ ಕೂತ್ಕೊಂಡ್ಬಿಟ್ರೆ ಆಗಲ್ ಕಣ್. ಕಣೆ ಅಮ್ಮನಿ ನೇತ್ರಮ್ಮ, ಹಂಗೆ ಹಿಂಗ ಹೋಗ್ತೀವಿ ಇಬ್ರಾಳೆ. ಇನ್ನೇನ್ ಮಾಡಕ್ ಹೋಗೋಣ? ಜೊತೆಲಿ ಆ ಶಾಂತಕ್ಕೂನು, ಆ ನಿಂಗಕ್ಕಂಗೂ, ಆ ಗಿರ್ಜಿಗೂ ಎಲ್ಲಾರ್ಗು ಕರ್ಕೊಂಡು ಹೋಗೋಣ ಅಮ್ಮನಿ. ಅವ್ರು ಬರ್ತಾರ ಅನ್ಸುತ್ತೆ. ನಾವಿಬ್ರೆ ಹೋಗಿ ಕಿತ್ಕೊಂಬಂದ್ರೆ ಪಾಪ ಆಮೇಕಿಂದ ಮತ್ತೆ ನಮ್ಗೂ ಜೊತೆಲಿ ಕರ್ಕೊಂಡು ಹೋಗಿದ್ರೆ ನಾವು ಬರ್ತಿರಲ್ವಾ? ಇಬ್ರಾಳೇನು ಹೋಗ್ಬಿಟ್ಟು ಸೊಪ್ಪೆಲ್ಲ ಕಿತ್ಕೊಂಬಂದಿದ್ರಲ್ಲ ಅಂತ ಬೇಜಾರ್ ಮಾಡ್ಕೊಂತಾರೆ. ಅವ್ರಿಗೂ ಒಂದ್ ಮಾತು ಹೇಳ್ಕೊಂಡ್ ಕರ್ಕೊಂಡು ಹೋಗೋದು ನಡಿಯಮ್ಮ ನಿನ್ನೆ ಹತ್ರಮ್ಮ. ಭಾರ್ಗವ್ರಜಿ ಸುಮ್ಕೆ, ಅಲ್ಲೇ ಒತ್ತಾಗೈತಂತ ನಾನ್ ಇದ್ ಮಾಡ್ತಿದ್ದೀನಿ. ನೀನು ಅವ್ರ ಮಂತಾವ, ಇವ್ರ ಮಂತಾವ, ಗಿರ್ಜಕ್ಕನ ಮಂತಾವ, ಶಾಂತಕ್ಕನ ಮಂತಾವ, ಲಕ್ಷ್ಮಕ್ಕನ ಮಂತಾವ, ನಿಂಗಕ್ಕನ ಮಂತಾವ,
ಅಲ್ಲಿ ಇಲ್ಲಿ ನಿನ್ಕಂಡ್ ನೀನು ಅವ್ರಿಗೂ ಇವ್ರಿಗೂ ಕರಿ ಅಷ್ಟರಲ್ಲಿ ಇಲ್ಲ ನೀನು 7-8 ಗಂಟೆ ಆಗ್ಬಿಡುತ್ತೆ ನೋಡು. ಏನು ಸೊಪ್ಪು ಕಿತ್ಕೊಂಬರ ಅಷ್ಟೊತ್ತಿಗೆ ಬ್ಯಾಟ್ರಿ ಬಿಟ್ಕೊಂಡು ನೋಡಿ ನೋಡಿ ಒಂದೊಂದೇ ಕಿತ್ಕೊಂಬರ್ಬೇಕು ನೋಡಿ ಬಾಗ. ನಿನ್ ಮಾತ್ ನೆಮ್ಕೊಂಡ್ ಕೂತ್ಕೊಂಡ್ರೆ ಅಲ್ಲೇ ಎಲ್ಲಾರ ರೋಡ್ ಮಧ್ಯದಲ್ಲಿ ಎಲ್ಲಾರ ಊರ್ ಕಡೆ ಊರ್ ಲಾಸ್ ಎಲ್ಲ ಹೋಗ್ತಿವಲ್ಲ, ಯಾರು ಸಿಕ್ಕಿರಿ ಅವ್ರಿಗೆ ಹೇಳಿ ಹೋದ್ರೆ ಕರ್ಕೊಂಡು ಹೋದ್ರೆ ಆಗುತ್ತೆ. ಬಾ ಒತ್ತಾಯ್ತು. ಎಲ್ಲಾರ್ಗು ಜೊತೆಗೆ ಹಾಕೊಂಡು ನೀನ್ ಗುಡ್ಗೆ ಹಾಕೊಂಡ್ ಬೇಕಾರೆ ಇನ್ನೊಂದ್ ದಿವಸ ಹೋಗಿ ಕರ್ಕೊಂಡು ಹೋಗುವಂತೆ, ಬೇಕಾರೆ ಸೊಪ್ಪು ಕಿತ್ಕೊಂಡ್ ಬರುವಂತೆ. ಒತ್ತಾಯ್ತು ಭಾರ್ಗವ್ರಜ್ಜಿ ನೀನು. ನಾನಿಲ್ಲ ಅಂದ್ರೆ ನೋಡಿ ಇವಾಗ ಬಿಟ್ಟು ಹೋಗ್ಬಿಡ್ತೀನಿ ನೋಡ. ನೇತ್ರಮ್ಮ ಅಬ್ಬಬ್ಬಬ್ಬಬ್ಬ ಕೈಲಾಗಲ್ಲ, ಅಜ್ಜಿಗೆ ವಯಸ್ಸಾಯ್ತು ಅಂತ ನೋಡು ಹೆಂಗ್ ಎದುರಿಸಿದ್ಯಾ ಅಂತ ಲೆಕ್ಕ ಹಾಕು. ಓಹೋ ಅಮ್ಮಣಿ ನಿನ್ಗೂ ವಯಸ್ಸಾಗುತ್ತೆ ಕಣೆ ನೇತ್ರಮ್ಮ. ಹಿಂಗೆಲ್ಲ ಆಡ್ಕಣಕ್ ಹೋಗ್ಬೇಡ. ಅದೇನ ಇವ ಅಜ್ಜಿ ಮಾತಾಡೋದು. ಬಾರಜ್ಜಿ ಒತ್ತಾಯ್ತು ನೀನು ನಿನ್ಕಂಡು ಇದ್ ಮಾಡ್ಬೇಡ. ಅವ್ರ ಇವ್ರ ಹತ್ರ ಕೇಳಕ್ ಹೋಗ್ಬೇಡ. ಬಾರಜ್ಜಿ ಸೀದಾ ಹೋಗಿ ನಾವು ಸೊಪ್ಪು ಕಿತ್ಕೊಂಬರೋದು ಭಾರ್ಗವ್ರಜ್ಜಿ ಅಂತ ಹೇಳಿದ್ರೆ ನನ್ ಮೇಲೆ ರೇಗಾಡ್ತಿದ್ಯಾ. ಎದ್ದಳು ಭಾರ್ಗವ್ರಜ್ಜಿ. ನೀನೇನಜ್ಜಿ ನೀನ್ ಹಿಂಗ್ ರೋಸ್ತೀಯ ನೀನು. ಒತ್ತಾಯ್ತ್ಕೊಂಡ್ ಭಾರ್ಗವ್ರಜ್ಜಿ ಕತ್ಲೆ ಆಗ್ಬಿಟ್ರೆ ನಾವು ಸೊಪ್ಪು ಕಿತ್ಕೊಂಬರಕ್ ಆಗುತ್ತೆ ನೀ ಹೇಳು. ಎದಳ ಮ್ಯಾಕಿ ಮೊದ್ಲು. ಸರಿ ಕಣ ಆಯ್ತು ನಡಿ ಅಮ್ಮಣಿ. ಆಯ್ತು ಬೇಜಾರ್ ಮಾಡ್ಕೋಬೇಡ, ನಡಿ ಹೋಗೋಣ. ಎಲ್ಲ ಈ ಹುಡುಗಿಗೆ ಒಂದ್ ಕವರ ತಗೊಂಬ ಅಂತ ಹೇಳ್ದೆ. ಹೇಳ್ಬೇಕಿತ್ತು. ಕವರು ಇಲ್ಲ ಏನಿಲ್ಲ. ಅಮ್ಮಣಿ ಸರೋಜಮ್ಮ ಅಮ್ಮಣಿ ಒತ್ತಾಯ್ತು ಕವರ್ ತಗೊಂಬಾರೆ ಅಮ್ಮಣ್ಣಿ ಸೊಪ್ಪು ಕಿತ್ಕೊಂಬರಕ್ಕೆ. ಕವರೇ ತಗೊಂಬಂದ್ ಕೊಡ್ಲಿಲ್ಲ ಈ ಹುಡುಗಿ. ಅಜ್ಜಿ ಈಗಳಜ್ಜಿ ಯಾಕಜ್ಜಿ ಹಿಂಗ ಅಯ್ಯೋ ಅನಿಸ್ತಿದ್ಯಾ ನನ್ಗೆ. ಒತ್ತಾಯ್ತು ಕಣ್ ಭಾರ್ಗವ್ರಜ್ಜಿ. ಕವರ್ ಬೇಕಾರೆ ನಾನೇ ಎತ್ಕೊಂಡ್ತೀನಿ ನಮ್ಮ ಅಂತವಿಂದ. ಬಾ ಮೊದ್ಲು ನೀನ್ ಎದ್ ಬಾರಮ್ಮ ನೀನು ಇಲ್ಲಿಂದ ಮೊದ್ಲು. ಯಾ ಈ ಹುಡುಗಿ ಅದ್ ಯಾಕೆ ಹಿಂಗ ಆಡುತ್ತೋ ಏನಪ್ಪ ಆತ್ಲಗಿ. ಒಂದ್ ಸಮಾಧಾನ ಇಲ್ವೇನಮ್ಮ ನಿಂಗೆ. ಸುಮ್ಕ್ ನಡಿ ಹೋಗಣ. ಸೊಪ್ಪು 5-6 ಗಂಟೆಗೆ ಹೋಗ್ಬಿಟ್ಟು ಎಷ್ಟ್ ದಿವಸ ನಾನು ಕಿತ್ಕೊಂಡ್ ಬಂದಿಲ್ಲ ಹೇಳು. ಒಬ್ಳೆ ಹೋಗ್ಬಿಟ್ಟು ನಾನು ಒತ್ತಾಗ್ಬಿಟ್ರೆ ಕೆಲವು ಟೈಮು ಅವಾಗ್ಲಿನ ಕಾಲದಲ್ಲೇನೆ ಕಣೆ ಅಮ್ಮಣ್ಣಿ. ಇವಾಗಂತೂ ಒಂದ್ ಸ್ವಲ್ಪ ನೋಡು ದುಡ್ಡು ಕಾಸು ಕಡೆ ಚೆನ್ನಾಗಿದೀವಿ, ಹೆಂಗ ಜೀವನ ಮಾಡ್ತಿದೀವಿ. ಮೊದ್ಲೆಲ್ಲ ಹಂಗಲ್ ಕಣೆ ಅಮ್ಮಣ್ಣಿ. ಹೊಲದಲ್ಲೆಲ್ಲ ಸೊಪ್ಪು ಬಿಡ್ತು ಅಂದ್ರೆ ಹೋಗ್ಬಿಟ್ಟು ಸೊಪ್ಪಿನ ಸಾರು ಮಾಡೋಣ, ಸಾಂಬಾರ್ ಏನ್ ಮಾಡೋಣ ಅಂತ ಚಿಂತೆ ಮಾಡ್ತಿದ್ದೆ. ಪಾಪ ನಿಮ್ ರಂಗಮಾಮನ್ ಕೈಲಿ ಜಾಸ್ತಿ ದುಡ್ಡು ಇರ್ತಿರಲ್ಲ ನೋಡು. ಪಾಪ ಅವ್ರ ಮಕ್ಳುಗಳಿಗೆ ಓದ್ಸೋದಕ್ಕೆ ಬರ್ಸೋದಕ್ಕೆ ತೋಟದ್ದು ಗೊಬ್ಬರ ಹಾಕ್ಸೋದಕ್ಕೆ ಅದು ಇದಕ್ಕೆಲ್ಲ ದುಡ್ಡು ದುಡ್ಡು ಇರ್ತಿರಲ್ಲ ನೋಡು. ಅದಕ್ಕೆ ನೆನೆ ದುಡ್ಡು ಖರ್ಚು ಮಾಡ್ಬಿಡೋರು. ನಾನ್ ಇನ್ನೇನ್ ಮಾಡಕ್ ಆಗುತ್ತೆ ಹೇಳು. ನಮ್ಮ ಅಪ್ಪನ ಹತ್ರ ಜಾಸ್ತಿ ದುಡ್ಡು ಕೇಳಕ್ ಆಗ್ತಿರಲ್ಲ ಏನಿಲ್ಲ. ತರಕಾರಿ ತಗೋಣ ಅಂತ ಹೇಳಿದ್ರೆ ದುಡ್ಡು ಇರ್ತಿರ್ಲಿಲ್ಲ. ಪಾಪ ಇನ್ ಮುಂದೆ ಮಾತಾಡೋರು ನೋಡೋರು ದುಡ್ಡು ಎಲ್ಲ ಖಾಲಿ ಆಗಿರೋದು ನೋಡು. ಅಯ್ಯ ಅನ್ಸೋದೇನಕ್ಕಂತ ಒಂದ್ ದಿವಸ ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಡ್ ಬರೋದು, ಮಾರನೇ ದಿವಸನೂ ಹೋಗ್ಬಿಟ್ಟು ಸೊಪ್ಪಿನ ಸಾಂಬಾರಿಂದು ಒಂದ್ ದಿವಸ ಬಸ್ಸಾರು ಮಾಡೋದು, ಒಂದ್ ದಿವಸ ಸೊಪ್ಪಿನ ಸಾರು ಮಾಡೋದು, ಒಂದ್ ದಿವಸ ಸೊಪ್ಪಿಂದು ಪಲ್ಯ ಟೈಪ್ ಮಾಡ್ಬಿಟ್ಟು ಚಪಾತಿ ಮಾಡ್ಕೊಡೋದು. ಹಿಂಗೆಲ್ಲ ಮಾಡಿ ಮಾಡಿ ಕಾಲ ಕಳೆದಿದೀವಿ ಕಣೆ ಅಮ್ಮಣ್ಣಿ ನೇತ್ರಮ್ಮ. ನಡಿ ಏನು ಆಗಲ್ಲ, ಕಿತ್ಕೊಂಬರನಂತ ನಡಿ ಅಮ್ಮಣ್ಣಿ. ನೀನ್ ಎದ್ರಬೇಡ, ನಾನು ಇಲ್ವಾ. ನಾನಿರುವಾಗ ನೀನ್ ಯಾಕೆ ಅಮ್ಮಣ್ಣಿ ನೇತ್ರಮ್ಮ ಎದ್ರತಿಯ. ನಡಿ ನಡಿ ಹೋಗೋಣ. ಈ ಹುಡುಗಿ ಒಳ್ಳೆ. ಅಜಯ್ ಅಜಯ್ ನಾನು ಬರ್ತೀನಿ ಕಣ್ ತಡಿ ಅಜಯ್. ನೀನು ಒಬ್ಳೆ ಹೋಗ್ಬೇಡ, ನಾನು ನಿನ್ ಜೊತೆ ಬರ್ತೀನಿ ಕಣ್ ತಡಿ ಅಜಯ್. ಪಾಪ ನಿನಗೆ ಆಗ್ಲೇ ನೀ ಹೇಳಿಲ್ವಲ್ಲ, ನೀನೇನ್ ಮಾಡಕ್ ಬರ್ತೀಯ. ನಡಿ ಸುಮ್ಕೆ. ಕತ್ಲಾಗೈತೆ, ನೀನ್ ಹಂಗೆಲ್ಲ ಬರಬಾರ್ದು ಕಣ್. ನಡಿಯಪ್ಪ ಒತ್ತಾಯ್ತು. ಒತ್ ಮುಳುಗ ಟೈಮಲ್ಲಿ ಹುಡುಗರು ಅಲ್ಲಿ ಇಲ್ಲಿ ಆಚೆ ಕಡೆ ಎಲ್ಲ ಓಡಾಡಬಾರ್ದು. ನಡಿ ಒಳಿಕೆ. ಹೋಗಿ ಮಕ ತಕೊಂಡು ದೇವ್ರ ಪೂಜೆ ಮಾಡಿ ನಡಿ. ಓದ್ಕಣದ ಬರ್ಕಣದ ಮಾಡಂದ್ರೆ ಇವನು ನನ್ ಜೊತೆ ಬರ್ತಾನಂತೆ ಹೊಲತ್ತವ. ನಡೆಯೇನ್ ಸಾಕು. ಹೋಗು, ನಾನು ನಿನ್ ಜೊತೆ ಬರ್ತೀನಿ, ನನಗೂ ಕರ್ಕೊಂಡು ಹೋಗು ಅಷ್ಟೇ. ಮತ್ತೆ ಅತ್ತೆ ನೇತ್ರತ್ತೆ ನಾನು ಬರ್ತೀನಿ ಕಣತ್ತೆ. ಅತ್ತೆ ನೀನಾದ್ರೂ ಹೇಳತ್ತೆ. ಅಜ್ಜಿ ಒಬ್ಳೆ ಹೋಗ್ತಿದಾರೆ, ನಾನು ಬರ್ತೀನಿ. ಅಜಯ್ ನಾನು ಬರ್ತೀನಿ ಕಣಜ್ಜಿ ನಿನ್ ಜೊತೆ. ನನಗೂ ಅಲ್ಲಿ ಹೊಲದ ಹತ್ರ ಎಲ್ಲ ನೋಡ್ಕೊಂಡ್ ಬರ್ಬೋದು. ಅಲ್ಲ 2-3 ದಿವಸ ಆಯ್ತು ನಾನು ಹೊಲದ ಕಡೆ ಬಂದಿಲ್ಲ ಕಣಜ್ಜಿ. ಅಜಯ್ ಪ್ಲೀಸ್ ಕಣಜ್ಜಿ, ನಾನು ಬರ್ತೀನಿ ಕಣಜ್ಜಿ. ಇವಾಗೇನ್ ಬಿಸ್ತಿಲ್ವಲ್ಲ. ನಡಿ ಹೋಗೋಣ. ನಾನು ಮೋಡ ಆಗೈತೆ, ನಡಿ ನಾನು ಬರ್ತೀನಿ. ಇದೆಯಲ್ಲ ನೀನು, ನಿನ್ ಮೇಲೆ ಬರುತ್ತಂದ್ರೆ ಕೋಪ ನನ್ಗೆ. ಬಾ ಅತ್ಲಾಗಿ. ನೀನ್ ಏನ್ ಹುಡುಗ ಆಗಿದೆ ಏನಾತ್ಲಾಗಿ, ಯಾಕೆ ಹಿಂಗ್ ಹಠ ಮಾಡಕ್ ಕಲ್ತೀಯೋ ಏನೋ ಭಗವಂತಂಗೆ ಗೊತ್ತು ಕಣಪ್ಪ, ನನ್ಗಂತೂ ಗೊತ್ತಿಲ್ಲ. ಆ ಪಾಟಿ ಬೇಜಾರು ಮಾಡಿಸ್ತೀಯ ನೀನು. ನಡಿ ಹೋಗ ನೀನು. ನಿಮ್ಮಮ್ಮ ಹಿಂಗ್ ಹೇಳಿದೆ ತಾನೆ, ಮತ್ತೆ ನಿಮ್ಮಮ್ಮಯ್ಯ ಮತ್ತೆ ಹುಡುಕಿ ಇಡ್ಕತ್ತು. ಮತ್ತೆ ಹುಡುಗಿ ಎತ್ಲಾಗೋದ. ಇವಾಗಿನ ಸ್ಕೂಲಿಂದ ಬಂದ್ಬಿಟ್ಟು ಮಕ ತಕೊಂಡು ಪೂಜೆ ಮಾಡದಲ್ಲ ಈ ಹುಡುಗ ಎತ್ಲಾಗೋದ ಅಂತ ನಿಮ್ಮಮ್ಮ ಊರಲ್ಲೆಲ್ಲ ಮತ್ತೆ ಸುತ್ತಾಕೊಂಡ್ ಬರತ್ತು. ಹೇಳ್ ಬಂದ ಏನು ಮತ್ತೆ. ಇಲ್ಲ ಕಣ್ ಹೇಳು. ಆಗ್ಲೇದೇನೆ ಅಮ್ಮ ಹಿಂಗ್ ಹೇಳ್ದೆ ನಾನು. ಸರಿ ಕಣ ಆಯ್ತು, ಹೋಗ್ ಬಾ ಹೋಗು. ಅಜ್ಜಿ ನೇತೃತ್ವ ಇಬ್ರೇನೆ ಹೋಗ್ತಿರೋದು, ಅವ್ರ ಜೊತೆ ಹೋಗು ಅಂತ ಕಳಿಸ್ತು. ನಡಿ ಹೋಗೋಣ. ಮುಗಿತೇನಜ್ಜಿ? ಮುಗಿತಾ ಇನ್ನೂ ಏನಾರ ಆಯ್ತಾ? ಇವತ್ತು ಈ ನೀ ಮಾತಾಡಿದ ಟೈಮಲ್ಲಿ ಇಷ್ಟೊತ್ತಿಗೆ ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಡ್ ಬಂದ್ಬಿಡ್ತಿದ್ದು ಕಣಜ್ಜಿ. ಯಾ ನಿಮ್ ಜೊತೆ ಇನ್ನೊಂದ್ ದಿವಸ ನಾನೇನಾದ್ರು ಬರ್ತೀನ ನಾನು. ಮಣಿ ಸಾಕು. ನೀನ್ ಅದೇ ಹಾಕಿ ರೇಗಾಡ್ತಿದ್ಯಾ ಏನಾತ್ಲಾಗಿ. ನಡಿ ಹೋಗೋಣ, ಒತ್ತಾಯ್ತು. ಅಜ್ಜಿ
ಈಟತ್ತರೆಗೂ ಇದ್ಬಿಟ್ಟು ಇವಾಗ ಒತ್ತಾಯ್ತು ನಡಿ ಹೋಗೋಣ ಅಂತ ಬೇರೆ ಹೇಳು. ಬಾ ಹೋಗೋಣ. ನೀನೇ ಒತ್ತು ಮಾಡ್ಬಿಟ್ಟು ಇವಾಗ ಒತ್ತಾಯ್ತು ಅಂತ ಬೇರೆ ಹೇಳ್ತೈತಿ ಅಜ್ಜಿ. ಅಮ್ಮಣಿ, ನೇತ್ರಮ್ಮ, ಇವತ್ತು ಬೆಳಗ್ಗೆಯಿಂದ ಕಾಣ್ತಿರಲ್ವಲ್ಲ ಅಮ್ಮಣ್ಣಿ? ನಾನು ಮಂತವ ಬಂದೆ ಒಂದ್ 2-3 ಸಲ. ಸೊಪ್ಪು ಕಿತ್ಕೊಂಬರ ಬಾರಿ ಅಮ್ಮಣ್ಣಿ, ನೇತ್ರಮ್ಮಂಗೆ ಬೇಗ ನೀನು ಹೇಳಿ ಕರ್ಕೊಂಡು ಹೋಗೋಣ ಅಂತ. ನೀನು ಕಾಣ್ತಾನೆ ಇರಲಿಲ್ಲಮ್ಮ. ಬೀಗ ಹಾಕಿತ್ತು ಮನೆದು. ಎಲ್ಲೋಗಿದ್ದೆ ನೀನು? ಈಗಳಜ್ಜಿ, ನೀನ್ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಇವಾಗ. ನಾನು ಎಲ್ಲೋಗನ? ಈಗ ಏನಿಲ್ಲ, ಅದೇನೇ ಸಾಕಾಜಿ ಬಂದಿರಲ್ವಾ? ಬಂದ್ಬಿಟ್ಟು ಏನೋ ಅವಳು ಮಗಳೂರಿಗೆ ಏನೋ ಹೋಗ್ಬೇಕು, ಏನೋ ಹೊಸಮನೆ ದೇವಿಗೆ ಸೀರೆ ತಗೋಬೇಕು ಅಂತ ಏನೋ ಹೇಳ್ತಿರಲ್ವಾ? ಬಂದು ಬೆಳಗ್ಗೆ ಕುತ್ಕೊಂಡ್ಬಿಡ್ತು 9 ಗಂಟೆಗೆ. ನಡಿಯ ನೇತ್ರಮ್ಮ, ಗೊತ್ತಾಗುತ್ತೆ, ಹೋಗಿ ಸೀರೆ ಕೊಡ್ಸ್ ನಡಿ ಹೋಗೋಣ ಅಂತ. ನಾನು ಸರೋಜಕ್ಕೂ ಕರ್ಕ ಅಂತ ಹೇಳ್ದೆ. ಸರೋಜಮ್ಮ ಬರತ್ ಕಾಣೆ, ಬಾರೆ ಅಮ್ಮಣ್ಣಿ ನಾವಿಬ್ರಾಳ ಜನ ಹೋಗ್ ಬರೋಣ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಚೆನ್ನಾಗಿರೋ ಒಂದ 3-3.5 ಸಾವಿರ ಆಯ್ತು. ಬಲು ಚೆನ್ನಾಗಿರೋದು ಸೀರೆನೇ ಕೊಡ್ಸ್ಕೊಂಡ್ ಕರ್ಕೊಂಬಂದೆ. 1-2 ಸಾವಿರ ತಗದೆ ನಾನು ಮೊದ್ಲು. ಒಜ್ಜಿ ಇಟ್ಟಿದ್ದು ಎಷ್ಟಮ್ಮಣಿ ದುಡ್ಡು ಅಂತ ಕೇಳ್ಬಿಟ್ಟು, ಇಲ್ಕಣೆ ಅಮ್ಮಣ್ಣಿ ನನ್ನ ಮಗಳಿಗೆ ಇನ್ನೊಂದ್ 1,000 ಜಾಸ್ತಿ ಆಗ್ಲಿ, ಚೆನ್ನಾಗಿರೋ ಸೀರೆ ತಗ್ಸು ಅಂತ ಹೇಳಿ ಒಂದ್ 3,500-4,000 ಹತ್ರ ಆಯ್ತು. ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು ಅದೆಷ್ಟ 3,000 ಚಿಲ್ಲರೆ ಏನೋ ಆಯ್ತು. ಚೆನ್ನಾಗಿರೋ ಸೀರೆನೆ ತಗೊಂಡ್ಬಂದು. ಹಂಗನ್ನಮ್ಮ, ಪರವಾಗಿಲ್ ಕಣೆ ಅಮ್ಮಣ್ಣಿ ನೇತ್ರಮ್ಮ. ಹಂಗಾರೆ ಸೀರೆ ತಗೊಂಬರಕ್ ಹೋಗಿದ್ದಿ ಅಂದ್ರಿ ನೀವು? ಪರವಾಗಿಲ್ಲ ಹಂಗಾರೆ. ಸಾಕಜ್ಜಿ ಏನ ತಿನ್ಸಿಲೋ ಏನೋ ಹಂಗೆ ಕರ್ಕೊಂಬಂದ್ಲು. ಬರೋ ಜಿಪ್ನಿ ಕಣೆ, ಕಂಜೂಸು ಸಾಕಮ್ಮ ಅಂತು ಮೊದ್ಲಿಂದಾನು ಅಷ್ಟೇ. ಏನ್ ದುಡ್ಡು ಗಿಟ್ ಖರ್ಚು ಮಾಡಲ್ಲ. ಇರ್ಲಿ ಕಣಿ ಹೇಳು, ಏನೋ ಏನಾದ್ರು ತಿನ್ಸಿಲ್ಲ ಹಂಗೆ ಕರ್ಕೊಂಬಂದ್ಲ ಏನು ನಿನಗೆ? ಕನಗೌರಜಿ, ನನಗ್ ಬೇರೆ ಒತ್ತಾಗಿತ್ತು ನೋಡು. ಅದಕ್ಕೆ ಅತ್ಲಾಗಿ ನಾನ್ ಬೇರೆ ಮೆಡಿಕಲ್ ಹತ್ರ ಎಲ್ಲ ಹೋಗ್ ಬರ್ಬೇಕಿತ್ತು. ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಅವೆಲ್ಲ ತಗೊಂಬರ್ಬೇಕಿತ್ತು. ಹಂಗಾಗಿ ನಮ್ಮ ಅತ್ತೆಗೆಲ್ಲ BP ಮಾತ್ರೆ ಎಲ್ಲ ತಗೊಂಬರ್ಬೇಕಿತ್ತು ನೋಡು. ಅದಕ್ಕೆ ಅತ್ಲಾಗಿ ಅವಕ್ಕ ಸೀರೆ ಎಲ್ಲ ತಗೊಂಡಾದ್ಮೇಲೆ ಅವಜ್ಜಿ ಇದ್ದಿದ್ದು, ಬಾರಮಣಿ ಸೀರೆ ಎಲ್ಲ ತಗೊಂಡಾಯ್ತು, ಇನ್ನೇನು ಹೋಗಿ ಯಾವ್ದಾರ ಹೋಟ್ಲಿಗೆ ಗಿಟ್ಲಿಗೆ ಹೋಗ್ಬಿಟ್ಟು ಏನಾರ ತಿನ್ಕೊಂಡು ಹೋಗೋಣ, ಪಾಪ ಅಪರೂಪಕ್ಕೆ ಬಂದಿದ್ಯಾ, ನಾನು ಕರೆದ ತಕ್ಷಣ ಬಂದಿದ್ಯಾ ಬಾ ಅಂತ ಕರ್ಕೊಂಡು ಹೋದ್ರು. ನಾನು ಬೇಡ ಕಣಜ್ಜಿ ಬೇಡ ಅಂತ ಹೇಳ್ತಿದ್ದೆ. ಆದ್ರೂ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಮಸಾಲೆ ದೋಸೆ ಹಂಗೆ ರೈಸ್ ಬಾತ್ ಅವೆಲ್ಲ ತಿನ್ಕೊಂಡು ಆಮೇಕಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು. ಪರವಾಗಿಲ್ಲ ಕಣಿ ಹೇಳಮ್ಮ ಹಂಗಾರೆ. ಹೆಂಗ ಸದ್ಯ ಕರ್ಕೊಂಡು ಹೋಗಿದಾಳಲ್ಲ ಹೆಂಗ ತಿನ್ಸೋದಕ್ಕೆಲ್ಲ. ಮೊದ್ಲು ಅಂತೂ ಬಲು ಕಲ್ತು ಬಿಟ್ಟಿದ್ಲು. ಇತ್ತೀಚೆಗೆ ಆಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಹೆಂಗ ಒಳ್ಳೇದಾಯ್ತು ಕಣ್ಣಡಿ. ಹೆಂಗ ಕೊಡ್ಸ್ಕೊಂಬಂದೆ ತಾನೆ? ಏನ ಕೇಳ್ಕೊಂಬಂದಿರೋದಕ್ಕೆ ಹೆಂಗ ಕರ್ಕೊಂಡು ಹೋಗ್ಬಿಟ್ಟು ಹೆಂಗ ಕೊಡ್ಸ್ಕೊಂಬಂದಿದ್ಯಾ ಕಣಿ ಹೇಳು. ಸೀರೆ ಚೆನ್ನಾಗೈತೆ ತಾನೆ? ಹೂ ಕಣ್ಗವ್ರಜ್ಜಿ, ಬಲು ಚೆನ್ನಾಗೈತೆ. ಅವಜ್ಜಿಗೆ ಎಷ್ಟು ಸಾವಿರ ಸೀರೆ ತಗ್ಸಿರು, ಏನು ಒಪ್ಕೆನೆ ಅನ್ಗಣಿಲ್ಲ, ಒಪ್ಕಣಂಗೆ ಇಲ್ಲ ಅವಜ್ಜಿ. ನಾನು ಎಷ್ಟಂತ ಸೀರೆ ತಗ್ಸಣ, ಆ ತರದ್ದು ಈ ತರದ್ದು, ಬಾರ್ಡ್ರ್ ಇರವು, ಬಾರ್ಡ್ರ್ ಇಲ್ದರೆ ಇರವು, ಕುಚ್ಚಿರವು, ಮೈಸೂರು ಸಿಲ್ಕ್ ತೋರಿಸಿ ಅಂತ ಹೇಳ್ತಾರೆ ಒಂದ್ಸಲಿ. ಒಂದೊಂದ್ 2-2 ತರದ್ ಹೇಳಿಲ್ಲ. ನನ್ಗಂತೂ ತಲೆ ಕೆಟ್ಟೋಗ್ಬಿಡ್ತು ಅತ್ಲಾಗಿ. ಒಂದ್ ತರ ತಗ್ಸಿದ್ರೆ ಇದ್ ಬೇಡ ಕಣಮ್ಮ, ಇದು ಕಲರ್ ಚೆನ್ನಾಗಿಲ್ಲ, ಇದು ಬಣ್ಣ ಚೆನ್ನಾಗಿಲ್ಲ, ಇದು ಬಾರ್ಡ್ರ್ ದೊಡ್ಡದಾಯ್ತು, ಇದು ಬಾರ್ಡ್ರ್ ಸಣ್ಣದಾಯ್ತು, ಇದ್ಯಾಕ ಸೀರೆ ಯಾಕ ತೂಕ ಐತೆ, ಈ ಸೀರೆ ಚೆನ್ನಾಗಿಲ್ಲ, ಅದು ಇದು ಅಂತ ಹೇಳಿ 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 ನನಗೂ ಅತ್ಲಾಗಿ ಒಂದು ಸೀರೆ ತಗೋಣಕ್ಕೆ ಕಡಿಮೆ ಅಂದ್ರೂ 1.5 ಗಂಟೆ 2 ಗಂಟೆ ಮಾಡ್ಬಿಟ್ಟೈತ ಅಜ್ಜಿ. ಆ ಪಾರ್ಟಿ ನನಗೆ ತಲೆ ಕೆಡಿಸ್ಬಿಡ್ತು ಇವತ್ತು. ಇನ್ನೊಂದ್ ದಿವಸ ಎಲ್ಲಾರು ಹೋಗ್ತೀನ ಅಜ್ಜಿ ಜೊತೆ. ಬಲು ಬೇಜಾರಾಯ್ತು ಕಣ್ ಗೌರಜ್ಜಿ ನನಗೆ. ಹಂಗೆ ಕಣೆ ಅಮ್ಮಣಿ ಅವಳು. ನೇತ್ರಮ್ಮ, ನಮ್ ಸಾಕಮ್ಮ ಇದ್ದಾಳ ನೋಡು, ಮೊದ್ಲಿಂದಾನು ಹಂಗೆ, ಇವಾಗ್ಲಂತ ಇಲ್ಲ, ಮೊದ್ಲಿಂದಾನು ಅಷ್ಟೇನೆ ಅವಳು. ಯಾವ್ದಾದ್ರೂ ಒಪ್ಕೊಳಲ್ಲೋ. ನಾನು ನಮ್ ಸರೋಜಮ್ಮಂಗೆ ಯಾಕೆ ಕಳಿಸ್ತಿಲ್ಲ ಅಂತೀಯ? ಇದೇ ಮಾತಿ ಕಳಿಸ್ತಿಲ್ಲೋ. ನಿನ್ಗೆ ಗೊತ್ತಲ್ಲ ಅಜ್ಜಿ ಬುದ್ಧಿ. ಇವಾಗ ನೀನು ಸೀರೆ ಕೊಡ್ಸಿದ್ಯಲ್ಲ, ಆಮೇಕಿಂದ ಯಾರು ಚೆನ್ನಾಗಿಲ್ಲ ಅಂತ ಯಾರು ಒಬ್ರು ಹೇಳಿ ಅವಜ್ಜಿ ಹಿಂಗೆ ಹೇಳುತ್ತೆ. ನಾನ್ ಇಷ್ಟಪಟ್ಟು ತಗೊಂಬಂದಿ ಅಂತ ಏನ್ ಹೇಳಲ್ಲ. ನನ್ಗೇನ್ ಇಷ್ಟ ಇರಲ್ಲ. ನಮ್ ನೇತ್ರಮ್ಮ ಇದ್ದಾಳ ನೋಡ್ರಿ, ಅವಳೇ ನನಗ್ ಕೊಡ್ಸಿದ್ದು. ಹೇಳಿ 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 ಕೊಡ್ಸ್ಬಿಟ್ಲು. ಇದು ಯಾಕಂದ್ರೆ ನನಗೂ ಇಷ್ಟ ಇರಲ್ಲ, ಆ ಹುಡುಗಿ ಹೇಳಿ ದುಡ್ಡು ತಗೊಂಡಿದ್ದು ಅಂತ ನಿನ್ ಮೇಲೆ ದೂರ್ ಬಿಡ್ತಾಳೆ. ಅದಕ್ಕೆ ನಾನು ಹೇಳ್ತಿರೋದು. ಅದೇನಜ್ಜಿ ಹಂಗೆಲ್ಲ ಹೇಳುತ್ತಾನೋ ಅವಮ್ಮ? ಮುಂಚೆನೆ ನನ್ಗೆ ಗೊತ್ತಿದ್ರೆ ನಾನು ಬರ್ತಾನೆ ಹೋಗ್ತಾನೆ ಇರಲ್ವಲ್ಲಜ್ಜಿ ಅವಜ್ಜಿ ಜೊತೆ. ನೋಡು ಇವಾಗ ಹೇಳ್ತಿದ್ಯಲ್ಲ, ನೀನ್ ನಿಧಾನಕ್ಕೆ ಕಳ್ಳಿ ಹೇಳಂಗೆ. ನಿನ್ ಸೊಸೆಗೆ ಮಾತ್ರ ಕಳಿಸ್ತಿಲ್ಲ, ನನಗ್ ಮಾತ್ರ ಕಳಿಸ್ಬಿಟ್ಟ ನೀನು. ಲೆಕ್ಕ ಹಾಕು. ಇರ್ಲಿ ಬಿಡಿ ಅಮ್ಮಣ್ಣಿ ಅತ್ಲಾಗಿ, ಏನು ಆಗಲ್ಲ. ಹೆಂಗ ಕೊಡ್ಸ್ಕೊಂಡ್ ಬಂದಿ ಯಾಕಣಿ ಹೇಳು. ಇವಾಗೇನು ಏನು ಮಾತಾಡಕ್ ಹೋಗಲ್ಲ. ಸುಮ್ಕಿರಿ, ಇವಾಗ ಬೇಜಾರಾಗ್ಬೇಡ. ನಡಿ ಹೋಗೋಣ, ಗೊತ್ತಾಯ್ತು. ಹೋಗ್ ಸೊಪ್ಪು ಕಿತ್ಕೊಂಬರ ನಡಿ. ಇಲ್ಲಿ ಕಣಜಿ, ನಿನ್ ಮೊಮ್ಮಗ ಎತ್ಲಾಗೋದ ಕಣ್ಣಿ ಕಾಣ್ತಿಲ್ಲ. ಹಿಂದಿಂದೇನೆ ಬರ್ತಿದ್ದ ಎತ್ಲಾಗೋದ್ನಜಿ. ಗೊತ್ತಾಯ್ತು ಕರಿಯಜಿ, ಎತ್ಲಾಗೋದ ಅವನು. ಮತ್ತೆ ನಾವ್ ಸೊಪ್ಪು ಕೀಳಕ್ಕಿಂತ ಬರೀ ಇವ್ನಿಗೆ ಹುಡುಕಂಡ್ ಕರ್ಕೊಂಡು ಹೋಗೋದೇ ಆಗ್ಬಿಡುತ್ತೆ. ಕರಿ ಎತ್ಲಾಗೋದ. ಯಾಕಾರ ಇವ್ನಿಗೆ ಜೊತೆ ಕರ್ಕೊಂಬಂದು ಏನಮ್ಮ ಅತ್ಲಾಗಿ. ಇಲ್ಲಿ
ಮುಂಜಾನೆ ಬರ್ತಿದ್ದ. ಅಜ್ಜಿ ಅಜ್ಜಿ ಹೋಗ್ಬಿಟ್ಟು ಚಂದಗೂ ಕರ್ಕೊಂಡ್ ಬರ್ತೀನಿ, ನಾನು ಚಂದು ಇಬ್ರಾಳು ಬರ್ತೀವಿ ಕಣ್, ನಡಿರಜ್ಜಿ ನೀವು ಮುಂದೆ ಹೋಗ್ತೀರಿ, ನಾವ್ ಇಲ್ಲಿಂದ ಓಡ್ ಬರ್ತೀವಿ ಅಂತ ಹೇಳ್ದ. ಸರಿ ಕಣಪ್ಪ, ಏನಾರ ಮಾಡ್ಕಾತ್ಲಾಗಂತ ಹೇಳಿ ನಾನು ಬಂದೆ ಕಣೆ ಅಮ್ಮಣಿ. ಯಾಕೆ ಈಟತ್ತಾದ್ರೂ ಬರ್ಲಿಲ್ಲ? ಏನ್ ನಿನ್ಕಣನ? ಅವ್ರು ಬರೋವರೆಗೂ ಏನ್ ಹೋಗಣ? ಬರ್ತಾರ ಅವ್ರು, ಅವ್ರಿಗೇನ್ ಗೊತ್ತೈತಲ್ಲ ಹೊಲ ಎಲ್ಲ. ನೋಡಜ್ಜಿ ನಮ್ ಹುಡ್ಗಂಗ್ ಹೇಳ್ ಬಂದಿದ್ದೆ, ಮಂಟಪ ಕುತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ದೇವ್ರ ಪೂಜೆ ಲೈಟ್ ಎಲ್ಲ ಹಾಕ್ಬಿಟ್ಟು ದೀಪ ಎಲ್ಲ ಹಚ್ಚಿ ಮಕ ತಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಓದ್ಕಣದ ಬರ್ಕಣದ ಮಾಡ ಅಂತ ಹೇಳಿದೀನಿ. ಈ ನನ್ನ ಮಗ ಇವ್ ಸುನಿಲ ಹೋಗ್ಬಿಟ್ಟು ಅಲ್ಲೇ ಕರ್ಕೊಂಬರಕ್ ಹೋದ್ನ ಇವನಿಗೆ. ಹೋಗತ್ಲಾಗಿ. ಸರಿ ಕಣ, ಆಯ್ತು ತಡಿ ಬರ್ಲಿ ಅತ್ಲಾಗಿ. ಎತ್ಲಾಗ ಹೋದ್ರೆ ಏನ ಮತ್ತೆ ಈ ಟೊತ್ತಲ್ಲಿ ತೋಟದ ಕಡೆ ಎಲ್ಲ ಸೊಳ್ಳೆಗಳು ಬಾಳ ಕಡಿತಿರ್ತಾವ ಕಣಜ್ಜಿ. ಡೆಂಗ್ಯೂ ಮಲೇರಿಯಾ ಅವು ಇವು ಬೇರೆ ಬರ್ತಿರ್ತವೆ. ಒಂದ್ ಸ್ವಲ್ಪ ನಾವುನು ಜೋಪಾನಾಗಿರ್ಬೇಕು. ಮೈ ತುಂಬಾ ಬಟ್ಟೆ ಹಾಕಬೇಕು. ಮನೇಲಿ ಒಂದ್ ಸ್ವಲ್ಪ ಕಿಟಕಿ ಅವು ಇವು ಎಲ್ಲ ಮುಚ್ಚಿರ್ಬೇಕು. ಸೊಳ್ಳೆಗಳು ಕಾಟ ಬಲುವಾಗ್ಬಿಟ್ಟಿದಾವೆ. ಮತ್ತಿನ್ನೇನ್ ಗೊತ್ತೇನ್ ಗೌರಜ್ಜಿ, ಈ ಸೊಳ್ಳೆಗಳು ಹೆಂಗಾಗ್ತಾವಂದ್ರೆ ಅಂತೆ. ಏನ್ ಹೇಳಿ ಅಮ್ಮಣ್ಣಿ, ಮಾತಾಡ್ತಾ ಅದ್ಯಾಕ್ ನಿಲ್ಲಿಸ್ಬಿಟ್ಟೆ? ಅದ್ ಏನ್ ಹೇಳು. ಏನ್ ಇಲ್ಕಣ್ ಗೌರಜ್ಜಿ, ಅದೇ ಯಾರೋ ಮಾತಾಡಂಗಾಯ್ತು, ಪಾಪ ಯಾರ ಬಂದ್ರೇನಂತ ನೋಡ್ದೆ ಅಷ್ಟೇ, ಏನಿಲ್ಲ. ಈ ಸೊಳ್ಳೆಗಳು ಜಾಸ್ತಿ ಹೆಂಗಾಗ್ತಾವಂದ್ರೆ ಅಂತೆ ನಮಗೆ ಗೊತ್ತಾಗಲ್ವಂತೆ. ನಮ್ಮ ಮನೆ ಅಕ್ಕಪಕ್ಕ ಈ ಈ ಕಾಯಿ ಅವೆಲ್ಲ ಇದ್ ಮಾಡ್ಬಿಟ್ಟು ಚಿಪ್ಪು, ಈ ಟೈರ್ಗಳು, ಬಕೆಟ್ ಅವು ಇವು ಹೊಡೆದಿರ್ತವೆ. ಮತ್ತೆ ಮನೆ ಹತ್ರ ಈ ಹೂವಿನ ಗಿಡ ಎಲ್ಲ ಹಾಕಿರ್ತೀವಿ ನೋಡಿ, ಅಲ್ಲಲ್ಲೇ ನೀರ್ ನಿಂತ್ಕೊಂತವೆ. ಅದ್ರಲ್ಲಿ ಮೊಟ್ಟೆ ಇರ್ತಾವಂತೆ ಅವು ಸೊಳ್ಳೆಗಳು. ಆಮೇಲೆ ಮಿಣ್ಕ ಅಂತ ಹುಳ ಇರ್ತಾವ ನೋಡಜ್ಜಿ, ಅವೇ ಅಂತೆ ಆ ಸೊಳ್ಳೆ. ಅವನ್ನ ಎಂತದ ಲಾರ್ವಾ ಅಂತಾನೆ ಏನೋ ಅಂತಾರಂತೆ. ಅವು ನೋಡಿದ್ರೆ ದೊಡ್ಡವಾಗ್ಬಿಡ್ತಾವಂತೆ. ಅವು ದೊಡ್ಡವಾಗ್ಬಿಟ್ಟು ನಮ್ಗೆ ಕಚ್ಚಿ ಹಿಂಗೆ ಡೆಂಗ್ಯೂ ಅವು ಇವು ಬಂದ್ಬಿಡ್ತಾವಂತೆ. ಡೆಂಗ್ಯೂ ಮಲೇರಿಯಾ, ಈ ಚಿಕನ್ ಗುನ್ಯಾ ಇವೆಲ್ಲ ಬರಲ್ವೇನಜ್ಜಿ? ಈ ಸೊಳ್ಳೆಯಿಂದಾನೆ ಅಂತೆ ಬರೋದು. ಅದಕ್ಕೆ ಡಾಕ್ಟ್ರು ಅವರೆಲ್ಲ ಬಂದಿದ್ರು, ನರ್ಸ್ ಅವರೆಲ್ಲ ಬಂದು ಮನೆ ತಾವ ಪಾಪ ಆಶಾ ವರ್ಕರು ಅವರೆಲ್ಲ ಬಂದ್ಬಿಟ್ಟು ಹೇಳೋದ್ರು. ಇವಾಗೆಲ್ಲ ಮಳೆಗಾಲ ನೋಡು, ಮಳೆಗಾಲದಲ್ಲೆಲ್ಲ ಜಾಸ್ತಿ ಸೊಳ್ಳೆಗಳಾಗ್ತವೆ. ಮನೆ ಹತ್ರ ಎಲ್ಲ ನೀರ್ ಜಾಸ್ತಿ ನಿಲ್ಲಕ್ ಬಿಡ್ಬೇಡ್ರಿ, ಅಕ್ಕಪಕ್ಕ ಎಲ್ಲ ನೋಡ್ಕೊಳ್ತಿರ್ಬೇಕು ನೀವು. ಏನಾದ್ರು ಬಕೆಟ್ ಅವು ಇವೆಲ್ಲ ನೀರ್ ನಿಂತಿದ್ರೆ ಎಲ್ಲದನ್ನು ಕ್ಲೀನ್ ಮಾಡ್ಬೇಕು. ಜಾಸ್ತಿ ನೀರೆಲ್ಲ ಇದ್ ಮಾಡ್ಬಾರ್ದು, ಡ್ರಮ್ಗಳೆಲ್ಲ ಮುಚ್ಚಿರ್ಬೇಕು ಅಂತ ಎಲ್ಲ ಪಾಪ ಬಂದು ಹೇಳೋದ್ರು. ಡೆಂಗ್ಯೂ ಅವು ಇವು ಕಾಯಿಲೆಗಳು ಜಾಸ್ತಿ ಆಗ್ಬಿಡ್ತವೆ. ಮತ್ತೆ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆಗ್ಬಿಟ್ಟು ನಿಮ್ಗೆ ನೀವೇ ತೊಂದ್ರೆ ಅನ್ಭವಿಸ್ತೀರಾ. ಇದ್ರಲ್ಲೆಲ್ಲ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಪಾಪ ಎಲ್ಲಾರು ಬಂದ್ಬಿಟ್ಟು ಹೇಳೋದ್ರು ಕಣ್ ಗೌರಜ್ಜಿ. ನಾನು ಮಾತ್ರ ನಮ್ಮ ಮನೆ ಅಕ್ಕಪಕ್ಕ ಮಾತ್ರ ಅವತ್ತಿಂದ ಅಷ್ಟೇ ಕಣ್ ಗೌರಜ್ಜಿ. ಒಂದೇ ಒಂದು ಈ ಕಡೆ ಒಂದ್ ಚಿಪ್ಪು ಬಿಟ್ಟಿಲ್ಲ, ಆಚೆ ಕಡೆ ಒಂದು ತೊಟ್ಟ ನೀರ್ ನಿಂತ್ಕೊಂಡ್ತು ಅಂದ್ರೂ ಎಲ್ಲಾ ಕ್ಲೀನ್ ಮಾಡ್ಬಿಡ್ತೀನಿ, ಒಂಚೂರು ಬಿಡಲ್ಲ. ಅದೇನೇ ಅಮ್ಮಣ್ಣಿ, ನೋಡೆ ಈ ಸೊಳ್ಳೆಗಳು ಕತೆನೋ. ನಮ್ ಮನೆ ಅಕ್ಕಪಕ್ಕ ಈ ನೀರ್ ನಿಂತಿರ್ತಾವಲ್ಲ, ಈ ಬಕೆಟ್ಗಳು ಅಲ್ಲಿ ನಿಂತ್ಕೊಂಡ್ತಾವನ್ನು. ಸರಿ ಕಣ, ಆಯ್ತು ಹೇಳಮ್ಮ. ನಮ್ಮನೆ ಅಕ್ಕಪಕ್ಕನೂ ಇದ್ದು ಡಾಕ್ಟರ್ಗಳೆಲ್ಲ ಬಂದ್ರು, ನರ್ಸು ಅವರೆಲ್ಲ ನರ್ಸಮ್ಮ, ಹಂಗೆ ಆಶಾ ಅವರು ಬಂದು ಎಲ್ಲಾರು ಹೇಳೋದ್ರು. ನಾನು ಮಾತ್ರ ಹಂಗೆ ಕಣೆ ಅಮ್ಮಣ್ಣಿ. ಅವತ್ತಿಂದ ಮಾತ್ರ ಒಂದೇ ಒಂದ್ ಚೂರು ಬಿಟ್ಟಿಲ್ಲ. ಒಂದ್ ಚಿಪ್ಪಲ್ಲಾಗ್ಲಿ ಒಂದ್ ಚಿಪ್ಗಳಾಗ್ಲಿ, ಆ ತೆಂಗಿನ ಚಿಪ್ಪು ಅವು ಇವು ಇರ್ತಾವ್ ನೋಡು, ಆ ಬಕೆಟ್ಗಳು ಅವು ಹೊಡೆದಿರೋ ಬಕೆಟ್ಗಳು ಟೈರ್ಗಳು ಅವೆಲ್ಲ ಬಿದ್ದಿರ್ತಾವ ನೋಡು, ಒಂದೇ ಒಂದ್ ಚೂರು ಬಿಟ್ಟಿಲ್ಲ. ಎಲ್ಲಾ ಕ್ಲೀನ್ ಮಾಡ್ಬಿಟ್ಟಿದೀನಿ. ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ನೋಡ್ಕೊಂತಿದೀನಿ ಮಾತ್ರ. ಹಂಗೆ ರಾತ್ರಿ ಹೊತ್ತುನು ಅಷ್ಟೇನೆ. ಸೊಳ್ಳೆ ಪರ್ದ ಹಾಕೊಂಡು ಸೊಳ್ಳೆಗಳು ಬರ್ದಂಗ ಮಾತ್ರ ಒಂದೇ ಒಂದ್ ಚೂರು ಸೊಳ್ಳೆಗಳ ಹತ್ರ ಕಚ್ಚಿಸ್ಕೋಬಾರ್ದು, ಹಂಗ್ ನೋಡ್ಕೊಂತೀವಿ ಮಾತ್ರ. ಬಲು ಕಾಯಿಲೆಗಳು ಬರ್ತಾವಂತೆ ಕಡೆ ಅಮ್ಮಣ್ಣಿ, ಬಹಳ ಜೋಪಾನಾಗಿರ್ಬೇಕು. ಮತ್ತೆ ಕಾಯಿಲೆಗಳು ಬಂದ್ಬಿಟ್ರೆ ಏನ್ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿರೋ ಏನು ವಾಸಿ ಆಗಲ್ಲ ಇವಾಗಿನ ಕಾಯಿಲೆ ಅಂತೂ. ಬಹಳ ಜೋಪಾನಾಗಿ ಎಷ್ಟಿರ್ತೀವೋ ಅಷ್ಟೇ ಒಳ್ಳೇದು. ಈ ಹುಡುಗರು ಈಟತ್ತಾದ್ರೂ ಬರ್ಲಿಲ್ವಲ್ ಗೌರಜ್ಜಿ? ಎತ್ಲಾಗ ಹೋದ್ರು ಅಂತ ಕಾಣ ನಿಮ್ ಹುಡುಗರ್ನ. ಏನಸ್ತಾರ ಏನಮ್ಮ ಅತ್ಲಾಗಿ. ನೀನ್ ಯಾಕಾರ ಕರ್ಕೊಂಬಂದು ಜೊತೆಲಿ ಅತ್ಲಾಗಿ ಆ ಹುಡುಗನ್ನ. ಆ ಸುನಿಲ ಮಾಡೋದು ಒಂದೊಂದ್ ಎರಡೆರಡು ಅವತಾರ ಅಲ್ಲ, ಬರೀ ಇಂತವೇ ಮಾಡದ ನನ್ ಮಗ. ಅವನು ಕುಳ್ಳನ್ ಮಗ ಇದಾನಲ್ಲ, ಅವನು ಬಲ್ಲನ್ ಮಗ ಒಂಥರ ಅವನು. ನೇತ್ರಮ್ಮ, ನನ್ನ ಮಾತು ಕೇಳಲಿ. ಅವ್ರಿಗೇನು ದಾರಿ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ನೀನು. ಅವ್ರ ತಿಟಿಗೆ ಅವ್ರು ಬರ್ತಾರೆ, ಇಬ್ರಾಳು ಇದಾರೆ, ಬರ್ತಾರೆ ಮಾತಾಡ್ಕೊಂಡು. ನಡಿ ನಾವ್ ಹೋಗ, ನಡಿ. ಹಿಂಗ್ರ ಅಪ್ಪನು ಬರ್ರಂತ ಬರ್ತಾರ, ಅವ್ರೇನು ಓಡ್ ಬರ್ತಾರೆ. ನಡಿಯಮ್ಮ, ಹೋಗ್ಬಿಟ್ಟು ನಾವು ಸೊಪ್ಪು ಕೀಳ್ತಿರ. ನಡಿಯಮ್ಮ, ಒತ್ತಾಯ್ತು. ಮತ್ತೆ ಅವ್ರಿಗೆ ನೆತ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಾವು ಇವಾಗ ಅವ್ರಿಗೆ ಕಾಯ್ಕೊಂಡು ರಾತ್ರಿ ಆದ್ರೂ ನಾವೇನು ಮನೆಗೇನೆ ಹೋಗಲ್ಲ ಇವತ್ತು. ಒತ್ತಾಗ್ಬಿಡುತ್ತೆ. ನಡಿಯಮ್ಮ, ನೀವ್ ಹೋಗ, ನಡಿ ಬೇಗವು. ಸರಿ ಕಣ್, ಬಾರ್ ಗೌರಜ್ಜಿ, ಇನ್ನೇನ್ ಮಾಡಕ್ಕಾಗುತ್ತೆ, ನಡಿ ಹೋಗೋಣ. ನಮ್ಮ ಅಜ್ಜಿ ನೇತ್ರಮ್ಮ ಇವಾಗ ಕತ್ಲಾಗ ಟೈಮಲ್ಲಿ ಬಂದಾರಲ್ಲ ತೋಟದತ್ರ, ಇದಾಗ ಬಂದಿರ್ಬೇಕು ಇಲ್ಲಿ. ಈ ಅಜ್ಜಿಗೆ ಕಾಲಾಗಲ್ಲ, ಏನಿಲ್ಲ, ಮಂಡಿ ನೋವು ಬೇರೆ ಅಯ್ಯ ಅನ್ನಿಸ್ತಿರ್ತಾಳೆ. ಈ ಗೂಡ್ರಿಗೂ ಅದಕ್ಕೂ ಚಳಿಗೂ ಅದಕ್ಕೂ ಕಾಲ್ ಇಟ್ಕೊಂಡಂಗ ಆಗುತ್ತಂತ ಬೇರೆ ಅಯ್ಯ ಅಂತಿರ್ತಾಳೆ ರಾತ್ರಿ ಹೊತ್ತು. ಮಾತ್ರೆ ನುಂಗಿ ಔಷಧಿ ನುಂಗಿ ಒಂದ್ ಸ್ವಲ್ಪ ಔಷಧಿ ಹಚ್ಕೊಂಡು
ಮಂತವ ಇರ್ದಲೆ ಇವಳು ಇಲ್ದವೆಲ್ಲ ಅವತಾರ ಮಾಡ್ತಾಳೆ ಇವಳಂತೂನು. ಇದ್ಯಾಕ್ ಬಂದಿರ್ಬೇಕು ಇವಾಗ? ಆ ಏನ್ ಮಾಡಕ್ ಬಂದಿರ್ಬೇಕು? ಆ ಅಮ್ಮನಿಗೆ ಹೇಳಿದೀನಿ ಸರೋಜಮ್ಮಂಗೆ, ಎಲ್ಲೂ ಕಳ್ಸಕ್ ಹೋಗ್ಬೇಡ ಕಣೆ ಅಮ್ಮಣ್ಣಿ ನಿಮ್ಮ ಅತ್ತೆಗೆ. ನನ್ಗಂತೂನು ಈ ಕಾಲ್ ನೋವು ಅದು ಇದು ಅಂತ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ಏನಿಲ್ಲ, ಅಯ್ಯೋ ಅಂತಿರ್ತಾಳೆ, ನೋಡಕ್ ಆಗಲ್ಲ ಕಣ್ಣಿಂದ ಅಂತ ಹೇಳಿದೀನಿ. ಈ ವಜ್ಜಿ ನೋಡಿದ್ರೆ ಅಲ್ಲ ಬಂದಾಳಲ್ಲ ತೋಟದತ್ರ, ಯಾರಿಗ್ ಕೇಳಿ ಬಂದಿರ್ಬೇಕು ಇವಳು? ಆ ಏನೇ ಇವಳೆ? ಇವಳೆ ಅಗಳಜ್ಜಿ ಏನ್ ರಂಗಮಾಮನ ಕೂಕಣ್ತಿರೋದು? ಯಾಕೆ ಕೂಕೊಂಡ್ರು ಏನ್ ಮಾತಾಡ್ತಿಲ್ಲ? ಆ ಅಲ್ ಕಡೆ ಅಮ್ಮಣಿ ನೇತ್ರಮ್ಮ, ಇದ್ಯಾಕಮ್ಮ ಈಟತಿಗೆ ಇಲ್ಲಿ ಬಂದಿದ್ದೀರಾ? ನೀವ್ ಇದಿರಲ್ಲ, ನೀವು ಯಾಕೆ ಬಂದಿದ್ದೀರಾ ಈಟತಿಗೆ? ಅಲ್ಲ ಕತ್ಲಾಗ್ತಾ ಬರ್ತೈತೆ, ಇವಾಗ ನೀವು ತೋಟದತ್ರ ಬಂದಿದ್ದೀರಲ್ಲ, ಯಾರಿಗ್ ಕೇಳಿ ಬಂದ್ರಿ ನೀವು? ನಡ್ರಿ ಮನೆಗೆ ಹೋಗ ನಡ್ರಿ ಮೊದ್ಲು. ಈ ಸೊಳ್ಳೆ ಪಳ್ಳೆ ಎಲ್ಲ ಇರ್ತವೆ, ಕತ್ತಿಸ್ಕೊಂಡು ಈಟೊತ್ತಿಗೆ ಬಂದಾರ ಇವ್ರು. ಇಲ್ಲ ನನ್ನಂಗೆ ಒಂದ್ ಸ್ವಲ್ಪ ಸ್ಪೆಟ್ರ ಗೀಟ್ರ ಹಾಕೊಂಡು ತಲೆಗೆ ಒಂದ್ ಸ್ವಲ್ಪ ಏನಾರು ಕಟ್ಕೊಂಡಿದ್ರೆ ಅದೊಂಥರ ನಮ್ಮ ಸೊಳ್ಳೆ ಗಿಲ್ಲೆ ಕಚ್ಚಿರೆ. ನಡ್ರಿ ಹೋಗ ನಡ್ರಿ ಮಂತವ. ಯಾಕೆ ಈಟೊತ್ತಿಗೆ ಬಂದಿದ್ಯಾ ಹುಡುಗಿ ಕರ್ಕೊಂಡು ನೇತ್ರಮ್ಮಂಗೆ? ಕಾಲಾಗಲ್ಲ ಅಂತ ರಾತ್ರಿ ಹೊತ್ತೆಲ್ಲ ಅಯ್ಯ ಅಂತಿರ್ತೀಯ, ಇವಾಗ ನೋಡಿದ್ರೆ ತೋಟದ ಹತ್ರ ಬೇರೆ ಬಂದಾಳೆ. ನಿನ್ಗೆ ಕೆಲ್ಸ ಮಾಡ್ಸಲ್ಲ ನೋಡು, ಅದೇ ನಮಗ್ ತಪ್ಪಾಗಿರೋದು. ಕಾಲ್ ನೋವು ಬರುತ್ತೀವ ಅಜ್ಜಿ ಅಯ್ಯ ಅಂತಾಳೆ, ಪಾಪ ಕಾಲ್ ನೋವು ಬರುತ್ತಂತ ಆ ಹುಡುಗಿ ಸರೋಜಮ್ಮನ ಒಂದೇ ಒಂದ್ ಕೆಲ್ಸ ಮಾಡ್ಸಲ್ಲ. ನಾನು ಮೊತ್ಲಾಗೆ ನಮ್ಮ ಅಜ್ಜಿ ಕೈಲಿ ಆಗಲ್ಲ ಏನಿಲ್ಲ ಅಂತ ನಾನು ಸುಮ್ನಾಗ್ತೀನಿ ನೋಡು, ಅದೇ ಮಾಡ್ತಿರೋ ತಪ್ಪು. ನಿನ್ಗೆ ಬಿಗ್ಗ ಕೆಲ್ಸ ಹಚ್ಬೇಕಣೆ ತೋಟದ ಹತ್ರ ಕರ್ಕೊಂಬಂದ್ಬಿಟ್ಟು, ಅವಾಗ ಹಿಂಗ ಅವತಾರಗಳು ಮಾಡಲ್ಲ. ಇದ್ಯಾಕೆ ಈಟೊತ್ತಿಗೆ ಇಲ್ಲಿ ಬಂದಿದ್ಯಾ? ಯಾಕೆ ಮಾಡಕ್ ಕ್ಯಾಮೆ ಇಲ್ವಾ ನಿನ್ಗೆ? ನಡಿ ಮಂತ ಹೋಗಣ. ನೋಡ ನಮ್ ರಂಗಜ್ಜನು ಅಬ್ಬಬ್ಬಬ್ಬಬ್ಬಬ್ಬ ಅಜ್ಜಿ ಮೇಲೆ ಏ ಪಾಟಿ ಪ್ರೀತಿ ಇಟ್ಟೈತ್ ನೋಡು ನೋಡು, ಲೆಕ್ಕ ಹಾಕು. ಅಲ್ಕಣ ರಂಗಜ್ಜ, ಅಜ್ಜಿ ಒಂದ್ರಿಟ್ಟು ತೋಟದ ಹತ್ರ ಬಂದಿದ್ದಕ್ಕೇನೆ ಹಿಂಗ್ ಕೋಪ ಮಾಡ್ಕೊಂತಿದ್ಯಲ್ಲ. ಮೊದ್ಲೆಲ್ಲ ಹಿಂಗ್ ಚೆನ್ನಾಗಿ ಹೆಂಗ್ ಹೆಂಗ್ ನೋಡ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ಅಜ್ಜಿ ಗುಂಡ್ಗೆ ಮುದ್ದಾಗಿ ಚೆನ್ನಾಗಿರೋದು. ಸುಮ್ಕಿರೆ ಅಮ್ಮಣ್ಣಿ ನೇತ್ರಮ್ಮ, ಎಂತದು ಇಲ್ಲ. ಪ್ರೀತಿ ಅಂತ ಏನೋ ಏನೋ ಮಾತಾಡ್ತೀಯ ನೀನು. ಈ ವಯಸ್ಸಾದ ಕಾಲಕ್ಕೆ ಯಾರು ಏನನ್ಬೇಕು, ಸುಮ್ಕಿರು ನೀನು. ಆಲ್ಕಣೆ ಅಮ್ಮಣ್ಣಿ, ನಿಮ್ಮ ಅಜ್ಜಿ ಕೈಲಿ ಆಗಲ್ಲ ಅಂತ ನಿನ್ಗೆ ಗೊತ್ತು ತಾನೆ, ಯಾಕೆ ಕರ್ಕೊಂಬಂದೆ? ನಿಮ್ಮ ಅಜ್ಜಿಗೆ ಬರ್ತಾ ಬರ್ತಾ ಯಾಕ ದುರಾಂಕಾರ ಜಾಸ್ತಿ ಆಗ್ಬಿಡ್ತು. ನಾವೇನ ಕಾಲಾಗಲ್ಲ ಅನ್ಕೊಂಡು ನಾವು ಮನೆಯವರೆಲ್ಲ ಏನು ಕೆಲಸ ಮಾಡ್ಸಲ್ಲ ನೋಡು, ಅದಕ್ಕಿಂತ ಅವತಾರಗಳು ಮಾಡ್ತಿರ್ತಾಳೆ. ಅಮ್ಮಣ್ಣಿ ನೋಡ್ದೇನೆ, ನಾನೇನೋ ಸೊಪ್ಪು ಕಿತ್ಕೊಂಡು ಹೋಗೋಣ ಒಂಚೂರು ವಾಕ್ ಆಗಂಗ ಆಗುತ್ತೆ ಅಂತ ಬಂದ್ರೆ ನೋಡು ನಿಮ್ ರಂಗಜ್ಜ ಹೆಂಗ್ ಬೈತೈತಂತ. ಅಮ್ಮಣ್ಣಿ ನಾನೇನು ಮಾತಾಡಕ್ ಹೋಗಲ್ ಕಣೆ. ನಂದೇ ತಪ್ಪಿರೋದು. ಮತ್ತೆ ನಿಮ್ಮ ರಂಗಜ್ಜಂಗೆ ಕೋಪ ಬಂದೈತಲೆ. ನಾನೇನು ಮಾತಾಡಕ್ ಹೋಗಲ್ಲ, ನೀನೇ ಒಂದ್ ಮಾತು ಹೇಳ್ಬಿಡು. ಅಮ್ಮಣ್ಣಿ ನೇತ್ರಮ್ಮ ಕೇಳಿಸ್ಕೊಂಡ? ನಿಮ್ಮ ಅಜ್ಜಿದು ತಪ್ಪಿರೋದಕ್ಕೆ ಒಂದೇ ಒಂಚೂರು ಉಸಿರು ಆಚೆ ಕಡೆ ಬರ್ತಿಲ್ಲ. ಇಲ್ಲ ಅಂದಿದ್ರೆ ನನಗೆ ಮಾತಾಡಕ್ ಬಿಡಲ್ವಾ ಇಷ್ಟೊತ್ತಿಗೆ? ಜಗಳ ಮಾಡೋಳು ನನ್ನ ಮೇಲೆ. ಸುಮ್ಕಿರಾಜು ಹಂಗೆ ಹಿಂಗೆ ಅಂತ. ಏನಕ್ ಬಂದಿದ್ರ ಹೇಳ್ರಿ, ಅದಾದ್ರೂ ಒಂದ್ ಸ್ವಲ್ಪ ಬಾಯ್ ಬಿಡ್ರಿ. ಏನಕ್ ಬಂದಿದ್ರ ಇವಾಗ? ಯಾತಿಲ್ಲ ಕಣ್ರಂಗಜ್ಜ, ಏನಿಲ್ಲ. ಏನಂದ್ರೆ ಅಜ್ಜಿ ಬೆಳಗ್ಗೆಯಿಂದ ಮಂತವ ಕುಂತು ಕುಂತು ಅಜ್ಜಿಗೂನು ಬೇಜಾರಾಗ್ತಿತ್ತು. ಯಾಕ ತೋಟದ ಹತ್ರ ನಾನು ಹೊಲತ್ತವ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಸೊಪ್ಪಾರ ಕಿತ್ತಂಬರ ಬಾರೆ ಅಮ್ಮಣ್ಣಿ ಅಂತ ಕರಿತು. ನಾನ್ ಬ್ಯಾಡ ಕಣ್ಗೌರಜ್ಜಿ ಸುಮ್ಕಿರುವ, ಹುಷಾರಿರಲ್ಲ ನಿನ್ಗೆ ಕೈ ಕಾಲ್ ನೋವು ಬಂದ್ಬಿಡುತ್ತೆ, ಮತ್ತೆ ಸುಮ್ಕೆ ರಂಗಜ್ಜ ಅವರೆಲ್ಲ ಬೇಜಾರ್ ಮಾಡ್ಕೊಂತಾರೆ, ಬ್ಯಾಡ ಕಣ್ ಸುಮ್ನಿರು ಅಂತ ಹೇಳ್ದೆ. ಇಲ್ ಕಣೆ ಅಮ್ಮಣ್ಣಿ, ಶುಗರ್ BP ಇರೋರು ವಾಕ್ ಮಾಡ್ಬೇಕು ಸಂಜೆ ಹೊತ್ತು. ಒಂದ್ ಸ್ವಲ್ಪ ತೋಟದ ಕಡೆ ಹೊಲತ್ತವ ಹೋದ್ರೆ ಆರಾಮಾಗಿ ವಾಕಾರ ಆಗಂಗ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕುಂತು ಕುಂತು ನನ್ಗೂನು ಕೈ ಕಾಲೆಲ್ಲ ಹಂಗೆ ಇಟ್ಕೊಂಡಂಗ ಆಗ್ಬಿಟ್ಟಿದಾವೆ. ನಡಿ ಹೋಗ್ ಬರೋದಂತ ಗೌರಜ್ಜಿನೇ ಹಠ ಮಾಡ್ತು. ಅದಕ್ಕೆ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ, ವಾಕ್ ಆಗಂಗ ಆಗುತ್ತಲ್ಲ. ಪಾಪ ಕುಂತು ಕುಂತು ಅವಜ್ಜಿಗೂ ಮಂತವ ಏಟ್ ಅಂತ ಕೂತ್ಕೊಳುತ್ತೆ, ಒಂದ್ ಕೆಲ್ಸ ಮಾಡ್ಸಲ್ಲ ಏನಿಲ್ಲ. ಅದಕ್ಕೆ ಅವಜ್ಜಿಗೂನು ಕುಂತು ಕುಂತು ಬೇಜಾರಾಗಿತ್ತು. ಅದಕ್ಕೆ ಅತ್ಲಾಗಿ ನಾನೇ ಕರ್ಕೊಂಬಂದೆ ಕಣ ರಂಗಜ್ಜ, ಇನ್ನೇನಿಲ್ಲ. ಸುಮ್ಕಿರು, ಅದ್ಯಾಕೆ ಹಿಂಗ ಆಡ್ತೀಯ? ಇನ್ನೇನು ಸೊಪ್ಪು ಕಿತ್ಕೊಂಡಿದ್ದೇನು ಮಂತ ಹೋಗೋಣ. ಸೊಪ್ಪು ಕಿತ್ಕೊಂಬರಕ್ ಬಂದಾಳಿ ಇವ್ರು ಸೊಪ್ಪು. ಏನು ಸೊಪ್ಪಿನ ಸೈಜ್ ಇಲ್ಲ ಅಂದ್ರೆ ನಾವೇನು ಊಟ ಮಾಡ್ತಿರಿಲ್ವಾ? ಏನೇನೋ ಒಂದೊಂದು ಅವತಾರ ಮಾಡ್ತೀಯಮ್ಮ ನೀನಂತೂ. ಇರ್ಲಿ ಕಣ್ಬಿಡು, ಇವಾಗ ಸೊಪ್ಪುನು ಬೇಡ ಎಂತದು ಬೇಡ. ನಡ್ರಿ ಮನೆಗೆ ಹೋಗೋಣ, ಒತ್ತಾಯ್ತಿ. ನಾಳೆ ಗಿಳೆ ಬಂದ್ಬಿಟ್ಟು ಬೇಕಾರೆ ಆ ಸರೋಜಮ್ಮನ ನೀನು ನೇತ್ರಮ್ಮ ಬಂದು ಕಿತ್ಕೊಂಬರ್ತಾರೆ. ನಡ್ರಿ ಮನೆಗೆ ಹೋಗೋಣ. ಅಲ್ಲೇ ಸೊಳ್ಳೆ ಗಿಳೆ ಎಲ್ಲ ಕಚ್ಚಿ ಮತ್ತೆ ಕಾಯಿಲೆ ಪಾಯಿಲೆ ಆಗಿರ ಮತ್ತೆ. ನಡ್ರಿ ಮಂತ ಹೋಗ ನಡ್ರಿ, ಏನು ಬೇಡ. ಸುಮ್ಕಿರಜ, ಕಷ್ಟಪಟ್ಟು ಅಷ್ಟು ದೂರಿಂದ ನಾನು ನಡ್ಕೊಂಡ್ ಬಂದಿದ್ದೀನಿ. ಇವಾಗ ನಾನು ಸೊಪ್ಪು ಕಿತ್ಕೊಂಡು ಹೋಗ್ದಲೆ ಸುಮ್ಕೆ ಬಂದ್ಬಿಡಕ್ಕಾಗುತ್ತಾ? ಸುಮ್ಕಿರು. ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಕಿತ್ಕೊಂಡ್ ಬರ್ತೀವಿ. ನೀನ್ ಹೋಗು ಮಂತವ, ಹೋಗು, ಏನು ಆಗಲ್ಲ. ನೋಡ ಈ ವಜ್ಜಿನು ಅಲ್ಕಣೆ ಕತ್ಲಾಗ್ತಾ ಬೇರೆ ಬರ್ತೈತ್ ಕಣೆ. ಸೊಳ್ಳೆಗಳು ಕಾಟ ಬೇರೆ, ತಿರ್ಗಾ ಮೋಡ ಬೇರೆ ಆಗ್ತೈತೆ. ಮಳೆಗಿಳೆ ಬಂದ್ರೆ ಏನೇ ಮಾಡ್ತೀಯ? ನಾನು ಹೇಳೋದು ಅರ್ಥ ಆಗ್ತಿಲ್ವೇನೆ ನಿನ್ಗೆ? ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ನೇತ್ರಮ್ಮ ಸರೋಜಮ್ಮ ಅದೇನ್ ಕಿತ್ಕೊಂಡ್ ಬರ್ತಾರೆ. ಸುಮ್ಮಗ್ ಬಾ, ನೀನ್ ಮನೆಗೆ ಹೋಗ ನಡಿ ಇವಾಗ.
ಅರೆ ನಾನು ಈ ಟೈಮಲ್ಲಿ ಯಾವತ್ತೂ ಏನ್ ತೋಟದ ಹತ್ರ ಬಂದಿಲ್ವಾ? ಅದ್ಯಾಕೆ ಹಿಂಗ ಆಡ್ತಿದ್ದೆ ಇವತ್ತು ಹಿಂಗೆ? ಸುಮ್ಕಿರು, ಯಾರು ನೋಡಿದವ್ರು ಏನ್ ಅನ್ಬೇಕು? ಇವಾಗ ಒಂದ್ ಕೆಲಸ ಮಾಡೋಣ, ನಡಿ ಅತ್ಲಾಗಿ ನೀನು ಹೊಲತಾವಳೇನೆ ಬಾ, ನಾವು ಸೊಪ್ಪು ಕುತ್ಕೊಳ್ಳೋವರೆಗೂ ಅಲ್ಲೇ ಬದಿ ಮೇಲೆ ಎಲ್ಲಾದ್ರೂ ಕುತ್ಕೊಳ್ಳೋವಂತೆ, ಒಟ್ಟಿಗೆ ಹೋದ್ರೆ ಆಗುತ್ತೆ ಮಂತವ. ಸರಿ ಕಣ, ಆಯ್ತು ನಡಿಯಮ್ಮ. ಇನ್ನೇನು ನೀನು ಬಿಡ್ತೀಯಾ? ನೀನು ಹೇಳದೊಂದ್ ಮಾತು ಕೇಳಲ್ಲ, ಏನಿಲ್ಲ. ನಿಂದು ಹಿಡ್ದಿದ್ದೆ ಆಟ ನಿಂದಂತೂ. ಹಾ, ನನ್ಗೂ ನಿನ್ಗೆ ಹೇಳಿ 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 ಅತ್ಲಾಗಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಆಗ್ಲಿಲ್ವೇನೆ? ಬಿರ್ಬಿರ್ನ ಕಿತ್ಕಳೆ ಹೋಗೋಣ. ಅಲ್ಲೇ ಒತ್ತು ಮುಳುಗ್ತಾ ಬೇರೆ ಬಂತು. ನೀವೇನ್ ಮಾಡ್ತಿದ್ದೀರ ಏನೋ? ಬಿರ್ಬಿರ್ನ ಕಿತ್ಕೊಳಮ್ಮ, ಹೋಗೋಣ ಅತ್ಲಾಗಿ. ಅಮ್ಮಣಿ, ನೇತ್ರಮ್ಮ, ನೀವು ಒಂದ್ ಸ್ವಲ್ಪ ನಿಮ್ಮ ಅಜ್ಜಿ ಕೈಲಿ ಆಗಲ್ಲ ಏನಿಲ್ಲ, ನೀನೇ ಇನ್ನೊಂದೆರಡು ಜಾಸ್ತಿನೇ ಒಂದ್ ಸ್ವಲ್ಪ ಇದ್ವು ಸೊಪ್ಪು ಕಿತ್ಕೊಳಮ್ಮ. ನಿಮ್ಮ ಅಜ್ಜಿಗೂ ಕೊಡುವಂತೆ. ಹ್ಞೂ ಸರಿ ಕಣ, ಆಯ್ತು ತಾಳ್ರಂಗಜ. ಇನ್ನು ನಂದು ಆಗೋಯ್ತು. ಗೌರಜಿಗೋಸ್ಕರ ನೀ ಕಿತ್ಕೊಡ್ತಿರೋದು, ಬಿರ್ಬಿರ್ನೆ ಹೋಗೋಣಂತ. ಇನ್ನು ಸೂರ್ಯ ಮುಳುಗಿಲ್ಲ, ಸುಮ್ಕಿರು. ಇನ್ನು ಬಿಸಿಲು ಒಂದೊಂದ್ ಚೂರ್ ಚೂರ್ ಐತೆ. ಅದ್ಯಾಕೆ ಹಿಂಗ ಆಡ್ತಿದ್ಯಾ? ನೀನ್ ಯಾವಾಗ ನೋಡಿದ್ರು ಬರೀ ಅರ್ಜೆಂಟೆ ಕಣಪ್ಪ ನೀನ್ ಅತ್ಲಾಗಿ. ಈ ಗೌರಜಿಗೆ ಹೇಳ್ತೀನಿ ಅತ್ಲಾಗಿ, ನೀನ್ ಮಂತಾವ್ಲಾರ ಉಳ್ಕಳ ಗೌರಜಿ ಅತ್ಲಾಗಿ. ನನಗ್ ನಿಂದಿಂದ ಅರ್ಧ ತಲೆನೋವಂತ. ಈಟದಿಗೆ 4-5 ಮನೆಗೆ ಸೊಪ್ಪಾಗಂಗ್ ನಾನ್ ಚಿತ್ರ ಬಂದ್ಬಿಡ್ತಿದ್ದೆ, ನಾನು ಒಬ್ಳೇ ಇದ್ದಿದ್ರೆ. ಇವ್ರ ಗೌರಜಿಗೆ ಮಂತಾವಳಿಂದ ಇಲ್ಲಿ ಹೊಲತ್ತಾವ ಕರ್ಕೊಂಬರ ಅಷ್ಟೊತ್ತಿಗೆ ನನ್ಗೆ ಸಾಕಾಗೋಗಂಗ ಆಗ್ಬಿಟ್ಟೈತೆ. ಅದೇ ಅರ್ಧ ಟೈಮ್ ಆಯ್ತು ನನ್ಗೆ ಇವತ್ತು. ಯಾಕೆ ಅಮ್ಮಣ್ಣಿ ಹಿಂಗೆಲ್ಲ ಮಾತಾಡ್ತೀಯ? ಆಹಾ, ಇಷ್ಟ ದಿವಸ ಗೌರಜಿ ಗೌರಜಿ ಅನ್ಕೊಂಡ್ ಮಂತಾವ್ ಬರ್ತೀಯ, ಇವಾಗ ನೋಡಿದ್ರೆ ಹಿಂಗ್ ಕೋಪ ಮಾಡ್ಕೊಳ್ತಿದ್ಯಲ್ಲ ನನ್ ಮೇಲೆ. ಲೆಕ್ಕ ಹಾಕು. ಅಮ್ಮಣಿ, ನೇತ್ರಮ್ಮ, ನನಗೂ ವಯಸ್ಸಾಯ್ತು ನೋಡು, ಅದಕ್ಕೆ ಅರ್ಧ. ನನ್ ಕಂಡ್ರೆ ನಿನ್ಗೆ ಇವಾಗ ಅಷ್ಟೊಂದ್ ಪ್ರೀತಿ ಇಲ್ಲ ಕಣಿ ಹೇಳಮ್ಮ. ಅಷ್ಟು ಕಷ್ಟನೇನೆ ನೀನ್ ಮಾತಾಡೋದ್ರಲ್ಲೇ ನನಗ್ ಗೊತ್ತಾಗ್ತೈತೆ. ಇನ್ನ ದಿವಸ ಎಲ್ಲೂ ಏನ್ ಕರಿಯಕ್ ಹೋಗಲ್ ಕಣ್ ಬಿಡೇ ನನ್ ತಾಯಿ. ಗೌರಜ್ಜಿ, ಹಿಂಗೆಲ್ಲ ಮಾತಾಡುವಾಗ್ಲೇ ನನಗ್ ಬೇಜಾರಾಗದು. ಏನೋ ಒಂದ್ ಮಾತು, ಬಾಯಿ ಮಾತಿಗೆ ಹಿಂಗೇನ ಹೇಳಿರೆ ನೋಡು ಅಲ್ಲೇ ಕೋಪ ಮಾಡ್ಕೊಳ್ಳೋದು. ಕೋಪ ಮೂಗಿನ ಮೇಲೆ ಆಯ್ತ್ಕಣಿ ಹೇಳು ನಿನಗೆ. ಯಾವತ್ತಾರ ಹಿಂಗ್ ಮಾಡಿದಿನ ನಾನು? ನೀನ್ ಎಲ್ ಕರೆದ್ರು ತಿಪ್ಪೂರಿಗೆ ಹೋಗೋಣ ಅಂತ ಹೇಳಿದ್ರೆ ತಿಪ್ಪೂರಿಗೆ ಬರ್ತೀನಿ. ಬಟ್ಟೆ ತಗೊಂಬರಕ್ ಹೋಗೋಣ ಅಂದ್ರೆ ಬಟ್ಟೆ ತಗೊಳಕ್ ಬರ್ತೀನಿ. ಎಲ್ ಕರೆದ್ರು ಬರ್ತೀನಿ. ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತೀಯ. ಹಿಂಗೆಲ್ಲ ಮಾತಾಡುವಾಗ್ಲೇ ನನಗ್ ಬೇಜಾರಾಗೋದು. ಆಗ್ಲಿ ಬಿಡೆ ಅಮ್ಮಣ್ಣಿ, ನಾನೇನು ಬೇಜಾರೇನ್ ಮಾಡ್ಕೊಂಡಿಲ್ಲ. ಏನೋ ಬಾಯಿ ಮಾತಿಗಂಗಂತ ಹೇಳ್ದೆ, ಸುಮ್ಕಿರು. ನೀನ್ ಅದ್ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಡ್ತೀಯ? ಅಯ್ಯ ಅಯ್ಯ ಅಯ್ಯ, ಮಂಡಿ ನೋವು ಕಳಕ್ ಕಳಕ್ ಅಂತೈತೆ ಕಣೆ ಅಮ್ಮಣ್ಣಿ. ಕೂತ್ಕೊಳ್ಳೋದೇನೋ ಕೂತ್ಕೊಂಡಂಗ ಸೊಪ್ಪು ಕಿತ್ಬಿಟ್ಟೆ. ಇವಾಗ ನೋಡಿ, ಇವಾಗ ಎದಳದೆ ಕಷ್ಟ ಆಗ್ಬಿಟ್ಟೈತೆ. ಏನೇ ಮಾಡೋದಮ್ಮಣ್ಣಿ, ಬಾರೆ ಇಲ್ಲಿ ಒಂದ್ರಿಟ್ಟು ಕೈ ಇಟ್ಕ, ಬಾರೆ ಇಲ್ಲಿ ಎದಳ್ತೀನಿ, ಬಾರೆ ಇಲ್ಲಿ. ನೋಡು, ನಿನ್ ಮೇಲೆ ಅದಕ್ಕೆ ಕಣೆ ನನಗೆ ಆಗೋವಷ್ಟು ಕೋಪ ಬರೋದು. ಯಾಕೆ ಹೇಳು? ನೋಡಿನಿ, ಕೈಲಾಗ್ಲಿಲ್ಲ ಅಂದ್ರೂ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬಂದ್ಬಿಡ್ತೀಯ. ಹಿಂಗ ಅಯ್ಯೋ ಅಂತಿರ್ತೀಯ. ನೀನ್ ಅಯ್ಯೋ ಅಂದಲೆ ನೀನು ಆಡ್ತಿರೋದ್ ನೋಡಿ ಮನೆಯವ್ರಿಗೆಲ್ಲಾದ್ರೂ ಅಯ್ಯೋ ಅನ್ನಿಸ್ತೀಯಪ್ಪ. ಹೋಗತ್ಲಾಗಿ, ನನಗೂ ಬೇಜಾರಾಗ್ಬಿಟ್ಟೈತೆ. ನಿನ್ಗೆ ಎಷ್ಟ್ ಹೇಳಿರೋನು ನೀನು ತಲೆಗೂ ಹಾಕಣಲ್ಲ. ನೀನ್ ಅವತಾರಗಳು ಮಾಡೋದಿಂತೂ ಬಿಡಲ್ಲ ನೀನು. ನಿನ್ಗೆ ಯಾರು ಎಲ್ಲಿ ಕರೆದಿದ್ದು? ಏನ್ ಮಾಡಕ್ ಬರ್ಬೇಕಿತ್ತು ಹೇಳು ನೀನು? ಇವನ್ ಬೇರೆ ಬಂದ್ರು ಸಾಹೇಬ್ರು. ಪಾಪ ಇದ್ಯಾಕಲ್ಲ? ಅಲ್ಲವಲ್ಲ, ಈ ಟೈಮಿಗೆ ಅಲ್ಲ ನೀನ್ ಬರೋದು. ನೀನೇನ್ ಮಾಡಕ್ಕ ಬಂದೆ ನೀನು? ನಿಮ್ಮ ಅಜ್ಜಿ ಹುಡ್ಕೊಂಬಂದ ಅಲ್ವದಲ್ಲ? ಇನ್ನೇನ್ ನಾವೇನೇನೆ ಇಲ್ಲಿಂದ ಇನ್ನೇನು ಮಂತಾವ್ ಬರೋದಂತ ನಾವು ಹೊರಟಿದೀವಿ. ನೀನ್ ಯಾಕಲ ಬಂದೆ ಹುಡ್ಕೊಂಡು? ಮಂತಾವ ಮಕಗೀಕ ತಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಏನಾರ ಓದ್ಕಣದ ಬರ್ಕಣದ ಮಾಡದ್ ಬಿಟ್ಟು ಇವನು ಹೊಲ್ತಾ ಬಂದ, ಇವನು ಹೊಡ್ಕೊಂಡ್ ಬೇರೆ ಇವನಿಗ. ಯಾಕ್ಲ ಬರಕ್ ಹೋದೆ ನೀನು? ಯಾರಿಗ್ ಕೇಳ ಬಂದೆ ನೀನು? ಸುಮ್ಕಿರ್ತಾತ, ಅದ್ಯಾಕೆ ಹಿಂಗ ಆಡ್ತೀಯ? ನಾನು ಅಜ್ಜಿ ಕೇಳ್ಕೊಂಡೇನೆ ಬಂದಿದ್ದು. ಕೇಳ್ಬೇಕಾರೆ ಅಜ್ಜಿ ಜೊತೆನೆ ಬಂದಿದ್ ನಾನು. ನಿಮ್ ಅಜ್ಜಿ ಕರ್ಕೊಂಬರ್ತಾಳ್ಕೊಂಡ್ ಬಿಡಪ್ಪ. ನಿಮ್ ಅಜ್ಜಿಗೂ ಮಾಡಕ್ ಕ್ಯಾಮೆ ಇಲ್ಲ, ನಿನ್ಗೂ ಮಾಡಕ್ ಕ್ಯಾಮೆ ಇಲ್ಲ. ನೀವು ಬರ್ದಲೆ ನಮ್ಗೂನು ಅಯ್ಯೋ ಅನ್ನಿಸ್ತಿರತ್ಲಾಗಿ. ಯಾಕಲ್ಲ ಸುನಿಲ, ಒಬ್ನೇ ಬಂದಿದ್ಯಾ? ಅವನ ಎತ್ಲಾಗ ಹೋದ್ನ ಚಂದು ಬರ್ಲಿಲ್ವಾ? ಹೋಗಿ ಚಂದುಗೂ ಜೊತೆ ಕರ್ಕೊಂಡ್ ಬರ್ತೀವಿ, ಇಬ್ರಾಳು ಬರ್ತೀವಿ ಅಂತ ಹೇಳ್ಬಿಟ್ಟು ನೀನು ಒಬ್ನೇ ಬಂದಿಯಲ್ಲ, ಅವನ ಎತ್ಲಾಗ ಹೋದ? ಏನ್ ಗೊತ್ತೇನತ್ತೆ, ಅವನು ನನ್ನ ಮಂತಾವ ಹೋದ್ನಲ್ಲ, ಅವನಿಗೆ ಕರ್ಕೊಂಬರಕ್ಕೆ. ಅವನು ಮಂತಾವ್ಲೆ ಇರ್ಲಿಲ್ಲ ಕಣತ್ತೆ, ಎತ್ಲಾಗ ಹೋಗಿದ್ನ ಏನ. ನಾನು ಅತ್ಲಾಗ ಸುಮ್ನೆ ಬಂದ್ಬಿಟ್ಟೆ ಅತ್ಲಾಗಿ. ಇವನಿಗೆ ಕಾಯ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಆಗಲ್ಲ, ಒತ್ತಾಗ್ಬಿಡುತ್ತೆ. ಅತ್ಲಾಗ ನಾನೇ ಹೋಗೋಣ ಅಂತ ನಾನು ಒಬ್ನೇ ಬಂದೆ ಕಣತೈ. ಎಲ್ಲೋಗಿದ್ನ ಏನಪ್ಪ ಅವನು ಗೊತ್ತಿಲ್ಲ ನನಗೆ. ಅತ್ಲಾಗ ಹೋಗಿದ್ದ ಅವನು. ನಾನು ಹೇಳಿದೀನಿ, ಮಕ ಈಕ ತೊಕ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಓದ್ಕಣ ಬರ್ಕಣ ಮಾಡದ್ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ್ಣ ಅಂತ ಹೇಳಿದೀನಿ. ಎತ್ಲಾಗ ಹೋಗಿದ್ದ ಅವನು ಮಂತಾವಿಲ್ದಲೆ. ಇದು ಬೆಂಕಿ ಪಟ್ನ ಬೇರೆ ಖಾಲಿ ಆಗಿತ್ತು. ದೀಪ ಹಚ್ಚಕ್ ಏನಾದ್ರು ಬೆಂಕಿ ಪಟ್ನ ಇಲ್ಲ ಅಂತ ಅಂಗಡಿ ಮಂತಾವ್ ಏನಾರ ತಗೊಂಬರಕ್ ಹೋಗಿದ್ನ ಏನ. ಸರಿ ಕಣ, ಆಯ್ತು ಬಿಡು. ಹೆಂಗ ನಡ್ರಿ ಹೋಗೋಣ. ಗೌರಜ್ಜಿ ಎದಳಜ್ಜಿ ಸಾಕಿನ್ನು. ನನ್ಗ್ ಬೇಕಾದ್ರೆ ಸೊಪ್ಪು ಕಡಿಮೆ ಇದ್ರು ಪರವಾಗಿಲ್ಲ, ನಿನ್ಗೆ ಕೊಟ್ಬಿಡ್ತೀನಿ. ಅದೇ ನೀನೇ ತಗೊಂಡ್ ಹೋಗ್ಬಿಟ್ಟು ಮಾಡುವಂತೆ. ಬಾ ಹೋಗೋಣ, ಸಾಕು. ಕತ್ಲಾಗ್ತಾ ಬೇರೆ ಬಂತು, ಗೊತ್ತಾಯ್ತು. ಹೋಗೋಣ ಬಾ ಅಮ್ಮಣ್ಣಿ, ಹೋಗೋಣ. ನನ್ ಕೈಲಿ ಆಗ್ತಿಲ್ಲ, ಕಾಲ್ ನೋವು ಬಂದ್ಬಿಡ್ತು. ನಡ್ರಿ ಅತ್ಲಾಗ ಹೋಗೋಣ.
ಅಮ್ಮಣಿ ಆ, ಇವಾಗ ಇನ್ನೊಂದ್ ದಿವಸ ಬರಕ್ ಹೋಗಲ್ ಕಣೆ ಅಮ್ಮಣಿ, ನನ್ ಕೈಲಿ ಆಗಲ್ಲ. ಸೊಪ್ಪು ತಿನ್ಬೇಕಂದ್ರೆ ನಮ್ ಸರೋಜಮ್ಮಂಗೆ ಹೇಳ್ತೀನಿ. ಇಲ್ಲ ಆ ಹುಡುಗಿ ಕೊಯ್ಲು ಆಗ್ಲಿಲ್ಲ ಅಂದ್ರೆ ನೀನೇನಾರು ಬಂದ್ರೆ ಒಂದ್ ಮುಷ್ಟಿ ನೀನೇನೆ ಇನ್ನೊಂದ್ ಸ್ವಲ್ಪ ಒಂದಿಡಿ ಜಾಸ್ತಿ ಅನ್ನಂಗೆ ಒಂದ್ ಸ್ವಲ್ಪ ಕಿತ್ಕೊಂಡ್ ಬಂದ್ಬಿಡು. ನನಗೆ ಈ ಹೊಲದಲ್ಲಿ ಎಣ್ಣೆ ಸೊಪ್ಪು ಅವೆಲ್ಲ ಅಂದ್ರೆ ಬಲು ಇಷ್ಟ ಕಣೆ ಅಮ್ಮನಿ. ಮತ್ತಿನ್ನೊಂದೇನಂದ್ರೆ ಆರೋಗ್ಯಕ್ಕೂ ಬಹಳ ಒಳ್ಳೇದು. ಅಯ್ಯೋ ಹೊಲದಲ್ಲಿ ಬೆಳೆಯೋ ಸೊಪ್ಪು ಅದರಲ್ಲಿ ಹೇಳ್ತಾರಲ್ಲ, ಆರೋಗ್ಯಕ್ಕೆ ಬಲು ಒಳ್ಳೇದ್ ಕಣೆ ಅಮ್ಮನಿ. ಅದಕ್ಕೋಸ್ಕರ ಹೇಳ್ತಿರೋದು, ಕಿತ್ಕೊಂಬಂದ್ ಕೊಟ್ಬಿಡ್ಬೇಕು ನನಗೆ ನೀನು. ಮರಿಬಾರ್ದು, ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ನೋಡು. ಸರಿ ಕಣ, ಆಯ್ತು ಹೇಳಜ್ಜಿ. ಇವಾಗ ಗೊತ್ತಾಯ್ತು, ಎದಳು ಹೋಗೋಣ.